Hello dear students, welcome to Sing Style of Maths. So now relations and functions chapter na discuss ಮಾಡ್ತಾ ಇದ್ವಿ. ಅದರಲ್ಲಿ previously we have discussed about introduction, types of relations, right? And then some exercise problems. 5 ಪ್ರಾಬ್ಲಮ್ಸ್ ಮುಗ್ದಿದ್ವು. ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನಂದರೆ, ಯಾರಾದರೂ ಆ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ಇದಕ್ಕೆ ಬನ್ನಿ. ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್, ದ್ಯಾಟ್ಸ್ ಇಟ್. ಓಕೆ. ಆ್ಯಂಡ್ ಕೆಲವರು ಸ್ಟೂಡೆಂಟ್ಸಿಗೆ ಫಾಸ್ಟ್ ಅನಿಸುತ್ತೆ, ಕೆಲವರಿಗೆ ಸ್ಲೋ ಅನಿಸುತ್ತೆ. ಸೊ ಐ ಕಾಂಟ್ ಹೆಲ್ಪ್ ಬೋತ್ ದ ಸ್ಟೂಡೆಂಟ್ಸ್ ಅಟ್ ದ ಸೇಮ್ ಟೈಮ್. ಸೊ ಐ ರಿಕ್ವೆಸ್ಟ್ ಯು, ನಿಮ್ಮ ಸ್ಪೀಡಿಗೆ ತಕ್ಕಂತೆ ಯೂಟ್ಯೂಬಿಂದ ಸೆಟ್ಟಿಂಗ್ಸಲ್ಲಿ ಸ್ಪೀಡ್ ಮಾಡ್ಕೊಳ್ಳಿ. ಸ್ಲೋ ಅನ್ಸೋರು 1.5x ಮಾಡಿ, ಫಾಸ್ಟ್ ಅನ್ಸೋರು 0.75 ಆರ್ 0.80 ಆ ಥರ ಸ್ಪೀಡ್ ಇಟ್ಕೊಂಡು ವಾಚ್ ಮಾಡಿ. ಅರ್ಥ ಆಯ್ತಲ್ಲ? ರೈಟ್. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಕ್ವೆಶನ್ ನಂಬರ್ 5 ವರೆಗೂ ಮುಗ್ದಿದ್ವು. ಕಮಿಂಗ್ ಟು ಕ್ವೆಶನ್ ನಂಬರ್ 6, ಶೋ ದಟ್ the relation R in the set 1, 2, 3 given by R is equal to 1, 2, 2, 1 is symmetric but neither reflexive nor transitive. Okay. ಸೊ ಈಗ ಅವ್ರು ಏನು ಹೇಳಿದ್ದಾರೆ ಅಂತ ಅಂದರೆ, ಶೋ ದಟ್ ಅಂದರೆ ಅವ್ರು ಹೇಳಿರೋದು ಆಲ್ರೆಡಿ ಇದೆ ಅಲ್ಲಿ ಪ್ರೂಫ್. ಏನಂದರೆ ಇದಂತೂ ರಿಫ್ಲೆಕ್ಸಿವ್ ಅಂತೂ ಆಗೋದಿಲ್ಲ. ಓಕೆ. ಸೊ ರಿಫ್ಲೆಕ್ಸಿವ್ ಆಗಲ್ಲ ಆ್ಯಂಡ್ ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಎಸ್, ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ನೀವು ಅದನ್ನು ಪ್ರೂವ್ ಮಾಡಬೇಕಾಗಿದೆ. You have to prove that it is not reflexive and it is not transitive. How will you prove it? That's the question now. Just a minute, I'll set this. All right. So, ಹೇಗೆ ಪ್ರೂವ್ ಮಾಡ್ತೀರಾ ರಿಫ್ಲೆಕ್ಸಿವ್ ಆಗಲ್ಲ ಅಂತ? ಸಿಂಪಲ್. ಕ್ವೆಶನ್ ನಂಬರ್ 6. ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಏನಾಗಬೇಕು ಹೇಳಿ? ರಿಫ್ಲೆಕ್ಸಿವ್ ಆಗಬೇಕು ಅಂತಂದರೆ ನಾನು ಹೇಳಿದ್ದೆ 1, 1 ಈ ಸೆಟ್ಟಲ್ಲಿ ಏನಿದಾವಲ್ಲ ಆ ಎಲಿಮೆಂಟ್ಸ್ ಮಿನಿಮಮ್ ಇರಲೇಬೇಕು. ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ಬಟ್ ರಿಫ್ಲೆಕ್ಸಿಗೋಸ್ಕರ ಈ ಮಿನಿಮಮ್ ಅಂತೂ ಇರಲೇಬೇಕು. ಸೊ 1, 1, 2, 2, 3, 3 ಇರಲೇಬೇಕಿತ್ತು. ಅದರಲ್ಲಿ ಒಂದೂ ಇಲ್ಲ. ಓಕೆ. ಎಲ್ಲ ಇದ್ದು ಯಾವುದಾದ್ರೂ ಒಂದಿಲ್ಲ ಅಂದ್ರೂ ರಿಫ್ಲೆಕ್ಸಿವ್ ಆಗೋದಿಲ್ಲ. ಓಕೆ. ಸೊ ದೇರ್ ಫಾರ್ ಯು ಕ್ಯಾನ್ ಗಿವ್ ಎನಿ ಒನ್ ಎಕ್ಸಾಂಪಲ್ ವೈ ಆರ್ ಯು ಸೇಯಿಂಗ್ ದಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಓಕೆ. ಸೊ ಏನು ಹೇಳ್ತೀರಾ? ಸಿನ್ಸ್ 1, 1 does not belongs to R implies R is not reflexive. ನೀವು 1, 1 ಬರಿಬೇಕಂತನೂ ಇಲ್ಲ. ಓಕೆ. ಸಮ್ ಆಫ್ ದ ಸ್ಟೂಡೆಂಟ್ಸ್ ಮೇ ಸೇ ಮ್ಯಾಮ್ 3 is my favorite number, 3, 3 ಹೇಳ್ತೀನಿ ನಾನು ಅಂದರೆ ಓಕೆ, 3, 3 does not belong to R, therefore R is not reflexive. ಇಟ್ಸ್ ಓಕೆ. ಓಕೆ. ಬಟ್ ಒಂದು ಪ್ರೂಫ್ ಕೊಡಬೇಕಷ್ಟೇ ನೀವು ಯಾಕೆ ಇಲ್ಲ ಅಂತ. ರೈಟ್. ನಾವು ಕಮಿಂಗ್ ಟು ಸಿಮೆಟ್ರಿಕ್. ಸಿಮೆಟ್ರಿಕ್ ಆಗುತ್ತೆ ತಾನೇ? ಸಿಮೆಟ್ರಿಕ್ ಆಗುತ್ತೆ. ಯಾಕೆ? 1, 2 ಆರಲ್ಲಿದೆ ಅಂದರೆ ಅದರದ್ದು ಫ್ಲಿಪ್ ಮಾಡಿ ರಿವರ್ಸ್ ಮಾಡಿದ್ರೆ, ಇನ್ವರ್ಸ್ ಮಾಡಿದ್ರೆ 2, 1 ಅದು ಕೂಡ ಆರಲ್ಲಿದೆ ತಾನೆ. ದೇರ್ ಫೋರ್ ಆರ್ ಈಸ್ ಸಿಮೆಟ್ರಿಕ್. ಓಕೆ. ಟ್ರಾನ್ಸಿಟಿವ್ ಯಾಕಾಗಲ್ಲ ಹೇಳಿದ್ದೀನಿ. ಈ 1, 2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ 2 ಇಂದನೇ ಸ್ಟಾರ್ಟ್ ಆಗಬೇಕು. 2, 1 ಬಿಲಾಂಗ್ಸ್ ಟು ಆರ್. ಸೊ implies 1, 1 belong ಆಗಬೇಕಿತ್ತು, ಬಟ್ ಇಟ್ ಡಸ್ ನಾಟ್ ಬಿಲಾಂಗ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ? ಸೊ ಟ್ರಾನ್ಸಿಟಿವ್ ಯಾಕಾಗಲ್ಲ ಅಂತ. ಅದೇ ಇಲ್ಲಿ 1, 2 ಕೊಟ್ಟು ಅಲ್ಲಿ 3, 1 ಕೊಟ್ಟಿದ್ರೆ ಟ್ರಾನ್ಸಿಟಿವ್ ಆಗ್ತಿತ್ತಾ? ಪಾಸ್ ದ ವಿಡಿಯೋ, ಥಿಂಕ್ ಫಾರ್ ಎ ವೈಲ್, ಆನ್ಸರ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ. ರೈಟ್. ಸೊ ಟ್ರಾನ್ಸಿಟಿವ್ ಆಗೇ ಆಗುತ್ತೆ, ಹೌದಲ್ವಾ? 1, 2, 3, 1 ಇದ್ರೆ ನಾನು ನಿಮಗೆ ಹೇಳಿದ್ದೆ, ನೀವು ಟ್ರಾನ್ಸಿಟಿವ್ ಆಗಲ್ಲ ಅಂತ ಹೇಳ್ತಿದ್ದೀರಾ ಅಂದರೆ ಒಂದು ಕೌಂಟರ್ ಎಕ್ಸಾಂಪಲ್ ಹೇಳಲೇಬೇಕು. ಕೌಂಟರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀರಾ ಅಂದರೆ ಅದು ಟ್ರಾನ್ಸಿಟಿವ್ ಆಗಲ್ಲ ಅಂತ ಪ್ರೂಫು. ಬಟ್ ನಿಮಗೆ ಒಂದು ಕೌಂಟರ್ ಎಕ್ಸಾಂಪಲ್ ಸಿಗ್ತಾ ಇಲ್ಲ ಅಂತ ಅಂದರೆ ನೀವು ಟ್ರಾನ್ಸಿಟಿವ್ ಹೇಳಲಿಕ್ಕೆ ಬರೋದಿಲ್ಲ. ಸೊ ಬೈ ಡಿಫಾಲ್ಟ್ ನಾವೇನು ಮಾಡ್ತೀವಿ, ಅದು ಟ್ರಾನ್ಸಿಟಿವ್ ಆಗುತ್ತೆ ಅಂತ ಹೇಳ್ತೀವಿ, ಇನ್ ಕೇಸ್ 1, 2, 3, 1 ಇದ್ದಿದ್ರೆ. ಓಕೆ. ರೈಟ್. So, coming to next question, question number 7. Show that the relation R in the set A of all the books in a library given by, okay, is an equivalence relation. Right, done. So, ಈ ಕ್ವೆಶನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರೇನು ಮಾಡಿದ್ದಾರೆ, ಸೆಟ್ ಎ ಸೆಟ್ನ ಏನು ಕನ್ಸಿಡರ್ ಮಾಡಿದ್ದಾರೆ? ಆಲ್ ದ ಬುಕ್ಸ್ ಇನ್ ಲೈಬ್ರರಿ ಆಫ್ ಎ ಕಾಲೇಜ್. ಒಂದು ಕಾಲೇಜಲ್ಲಿ ಒಂದು ಲೈಬ್ರರಿ ಇದೆ. ಆ ಲೈಬ್ರರಿಯಲ್ಲಿ ಇರುವಂಥ ಎಲ್ಲ ಬುಕ್ಸ್ ಇದೆಯಲ್ಲ ಅದೇ ಒಂದು ಸೆಟ್ಟು. ಸೆಟ್ ಆಫ್ ಆಲ್ ದ ಬುಕ್ಸ್ ಇನ್ ದ ಲೈಬ್ರರಿ. ಓಕೆ. ಆ ಬುಕ್ಸಿಂದ ನಾನೀಗೇನು ಎ ಕ್ರಾಸ್ ಎ ಬರೆದ್ರೆ ಏನಾಗುತ್ತೆ, ಒಂದು ಬುಕ್ಕು ಇನ್ನೊಂದು ಬುಕ್ಕು ಕಾಂಬಿನೇಷನು ಆ ಥರ ಬರೀತೀನಿ ತಾನೆ. ಸೊ ಅದರಲ್ಲಿ ನಾನು ಪರ್ಟಿಕ್ಯುಲರ್ಲಿ ರಿಲೇಷನ್ ಆರಿಗೋಸ್ಕರ ಸೆಲೆಕ್ಟ್ ಮಾಡಬೇಕಾಗಿರೋ ಬುಕ್ಸ್ ಯಾವುದು ಅಂದರೆ X, Y. ಯಾವ ಪೇರ್ಸ್ನ ಸೆಲೆಕ್ಟ್ ಮಾಡಬೇಕು? ಸಚ್ ದಟ್ X ಆ್ಯಂಡ್ Y ಹ್ಯಾವ್ ದ ಸೇಮ್ ನಂಬರ್ ಆಫ್ ಪೇಜಸ್. ಸೇಮ್ ನಂಬರ್ ಆಫ್ ಪೇಜಸ್ ಇರುವಂತಹ ಬುಕ್ಸ್ಗಳನ್ನು ಪೇರಿಂಗ್ ಮಾಡ್ಕೋಬೇಕು ನಾನೀಗ. ಅರ್ಥ ಆಯ್ತಲ್ಲ? ಸೊ ಅಂಥದ್ದನ್ನು ರಿಲೇಷನ್ ಮಾಡ್ಕೋತೇನೆ. ಸೊ R is equal to X, Y such that X and Y have same
number of pages. Okay, same number of pages, right? So same number of pages. ಈಗ ರಿಫ್ಲೆಕ್ಸಿವ್ ಬರ್ರಿ ಫಸ್ಟ್. ರಿಫ್ಲೆಕ್ಸಿವ್ ಅಂದರೆ ಏನು? ನಾನೇನು ಹೇಳಿದ್ದೀನಿ, ಎಕ್ಸ್ ಕಾಮ ಎಕ್ಸ್ ಥರ ಎಲಿಮೆಂಟ್ಸ್ ಇದಾವ ಅಂತ. ಹೌದಾ? ಇದಾವ ಇಲ್ಲ ಅಂತ ಕನ್ಫರ್ಮ್ ಹೆಂಗೆ ಮಾಡ್ತೀರಾ? ಎಕ್ಸ್ ಕಾಮ ಎಕ್ಸ್ ಸಚ್ ದಟ್ ಎಕ್ಸ್ ಆ್ಯಂಡ್ ಎಕ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್. ಹೌದು ತಾನೆ? ಇದು ಬಿಲಾಂಗ್ ಆಗುತ್ತಾ? ಎಕ್ಸ್ ಕಾಮ ಎಕ್ಸ್ ರಿಲೇಷನಲ್ಲಿ ಇರುತ್ತಾ? ಪ್ರತಿಯೊಂದು ಇರುತ್ತೆ. ಯಾಕಿರುತ್ತೆ? ಯಾಕೆ ಅಂತ ಅಂದರೆ ಎಕ್ಸ್ ಆ್ಯಂಡ್ ಎಕ್ಸ್ ಇವೆರಡು ಸೇಮ್ ಬುಕ್ಸ್ ತಾನೆ. ಈಗ ನಿಮ್ಮ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ಕೇ ಇದೆ 400 ಪೇಜಸ್ ಅಂದರೆ ಆ ಟೆಕ್ಸ್ಟ್ ಬುಕ್ಕು ಮತ್ತು ಅದೇ ಟೆಕ್ಸ್ಟ್ ಬುಕ್ಕು 400 ಪೇಜಸ್ ಇದ್ದಾವೆ ಅಂತ ನಾನು ಹೇಳ್ತೀನಿ. ಕರೆಕ್ಟ್ ಆಗುತ್ತೆ ತಾನೆ? ಸೊ ಎಕ್ಸ್ ಆ್ಯಂಡ್ ಎಕ್ಸ್ ಹ್ಯಾವ್ ಸೇಮ್ ನಂಬರ್ ಆಫ್ pages. Therefore R is reflexive. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸಿಮೆಟ್ರಿಕ್ ಆಗುತ್ತಾ ಇಲ್ಲ? ಸಿಮೆಟ್ರಿಕ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾನೀಗ ಏನು ಹೇಳ್ತೀನಿ ಅಂದರೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ರಿಲೇಷನಲ್ಲಿ ಇದೆ, ಆಲ್ರೆಡಿ ರಿಲೇಷನಲ್ಲಿ ಇದೆ ಅಂತ ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಅರ್ಥ. ಹೌದಲ್ವಾ? ರೈಟ್. ಈಗ ಅದನ್ನು ನಾವೇನು ತಗೊಳ್ಳೋಣ? ಸಪೋಸ್ ನಿಮ್ಮದು ಮ್ಯಾಥ್ಸ್ ಪಾರ್ಟ್ ಎ, ಮ್ಯಾಥ್ಸ್ ಪಾರ್ಟ್ 2, ಪಾರ್ಟ್ ಎ ಪಾರ್ಟ್ ಬಿ ಮೀನ್ಸ್ ಪಾರ್ಟ್ 1 ಪಾರ್ಟ್ 2 ಬುಕ್ಸ್ ಇದಾವಲ್ಲ. ಸೊ ಅವು ಎರಡಕ್ಕೂ ಸೇಮ್ ನಂಬರ್ ಆಫ್ ಪೇಜಸ್ ಇದೆ ಅಂತ ಅಸ್ಯೂಮ್ ಮಾಡೋಣ ನಾವು. ಹಾಗಾಗಿ ರಿಲೇಷನಲ್ಲಿ ಬರ್ಕೊಂಡೆ ನಾನು. ಓಕೆನಾ? ಪಾರ್ಟ್ 1 ಪಾರ್ಟ್ 2. ನಾನೀಗ ನಿಮಗೆ ಎಕ್ಸ್ ಆ್ಯಂಡ್ ವೈ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತ ಹೇಳಿದರೆ ಅಂದರೆ ಪಾರ್ಟ್ 1 ಪಾರ್ಟ್ 2 ಬುಕ್ಕಿಗೆ ಸೇಮ್ ನಂಬರ್ ಆಫ್ ಪೇಜಸ್ ಇದ್ದಾವೆ ಅಂತ ನಾನು ಹೇಳ್ತೀನಿ. ಇದನ್ನೇ ಉಲ್ಟಾ ಮಾಡಿ ಹೇಳ್ತೀನಿ, ಪಾರ್ಟ್ 2 ಮತ್ತು ಪಾರ್ಟ್ 1 ಬುಕ್ಕಿಗೆ ಸೇಮ್ ನಂಬರ್ ಆಫ್ ಪೇಜಸ್ ಇದ್ದಾವೆ, ಬುಕ್ಕಲ್ಲಿ ಸೇಮ್ ನಂಬರ್ ಆಫ್ ಪೇಜಸ್ ಇದ್ದಾವೆ ಅಂತ ಹೇಳ್ತೀನಿ. ಎರಡೂ ಸೇಮ್ ತಾನೆ. ಸೊ ದಟ್ ಮೀನ್ಸ್ ವಾಟ್? ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್. ದಟ್ ಇಂಪ್ಲೈಸ್ ದಟ್ ವೈ ಕಾಮ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ಸಿಮೆಟ್ರಿಕ್. ಅದ ಟ್ರಾನ್ಸಿಟಿವ್ ಬನ್ನಿ. ಟ್ರಾನ್ಸಿಟಿವ್. ಓಕೆ, ಸಪೋಸ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್. ಓಕೆ, ರಿಲೇಷನಲ್ಲಿ ಇದೆ ಅಂತ ಅಂದ್ರೆ ಏನು? ಎಕ್ಸ್ ಮತ್ತು ವೈ ಎರಡೂ ಬುಕ್ಸಿಗೆ ಸೇಮ್ ನಂಬರ್ ಆಫ್ ಪೇಜಸ್ ಇದ್ದಾವೆ. ಸೇಮ್ ಎರಡೂ ಬುಕ್ಸಲ್ಲೂ ಕೂಡ ಸೇಮ್ ನಂಬರ್ ಆಫ್ ಪೇಜಸ್ ಇದೆ. ಫಾರ್ ಎಕ್ಸಾಂಪಲ್ ಎಕ್ಸಲ್ಲಿ 300 ಇದೆ, ವೈಯಲ್ಲೂ 300 ಇದೆ. ನಾನೇನು ಹೇಳ್ತಿದ್ದೀನಿ? ವೈ ಆ್ಯಂಡ್ ಝೆಡ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತೀನಿ. ವೈಯಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ 300, ಝೆಡ್ಡಲ್ಲೂ 300 ಇರಬೇಕಾ? ಹಂಗಂದಮೇಲೆ ಎಕ್ಸ್ ಆ್ಯಂಡ್ ಝೆಡ್ ಆಲ್ಸೋ ಹ್ಯಾವ್ ದಿ ಸೇಮ್ ನಂಬರ್ ಆಫ್ ಪೇಜಸ್. ಹೌದೋ ಇಲ್ಲ? ರೈಟ್. ಸೊ ದೇರ್ಫೋರ್ ಏನಾಗುತ್ತೆ? ಎಕ್ಸ್ ಆ್ಯಂಡ್ ಝೆಡ್ ಆಲ್ಸೋ ಹ್ಯಾವ್ ದ ಸೇಮ್ ನಂಬರ್ ಆಫ್ ಪೇಜಸ್. ದೇರ್ಫೋರ್ ಎಕ್ಸ್ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ನಾನೇನು ಹೇಳ್ಬೋದು? ಆರ್ ಈಸ್ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ? ಸೊ ಇದು ಜಸ್ಟ್ ನಿಮ್ಮ ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ರೈಟ್. ಸೊ ಆರ್ ಈಸ್ ಟ್ರಾನ್ಸಿಟಿವ್. ಮುಗಿತಲ್ಲ? ರೈಟ್. ಇಲ್ಲಿ ಅವ್ರು ಕೊಟ್ಟಿರೋದು ಈಕ್ವಿವ್ಯಾಲೆನ್ಸ್ ರಿಲೇಷನ್. ಸೊ ಈಕ್ವಿವ್ಯಾಲೆನ್ಸ್ ಅಂತ ಅಂದ್ರೇನು? RST ಕಂಡೀಷನ್, ಮೂರೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ನಾವೇನಂತೀವಿ? ಅದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದೇರ್ಫೋರ್ ನಾವು ಲಾಸ್ಟಿಗೆ ಏನು ಕನ್ಕ್ಲೂಡ್ ಮಾಡಬೇಕು? ಹೆನ್ಸ್ ಆರ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ದೇರ್ಫೋರ್ ಆರ್ ಈಸ್ ಎನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಮೂರೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅಂಥ ರಿಲೇಷನ್ನ ನಾವೇನಂತ ಕರಿತೀವಿ? ನಾವೇನಂತ ಕರಿತೀವಿ? ಈಕ್ವಿವ್ಯಾಲೆನ್ಸ್ ರಿಲೇಷನ್. ಓಕೆ, right. So we have proved it. Next, coming to next question number 8. Show that the relation R in the set A. Set ಕೊಟ್ಟಿದ್ದಾರೆ ಅವರು. ಏನು ಸೆಟ್ ಇದೆ? A is equal to 1, 2, 3, 4, 5. Given by R is equal to ordered pair A, B such that mod of A minus B is even is an equivalence relation. Okay. Show that all the elements of this are related. Okay. ಇದು ನೆಕ್ಸ್ಟ್ ಪಾರ್ಟ್. ಅದು ನೆಕ್ಸ್ಟ್ ಪಾರ್ಟು. ಫಸ್ಟ್ ಇಷ್ಟೇ ಪಾರ್ಟ್ನ ಪ್ರೂವ್ ಮಾಡೋಣ. ಓಕೆ, ಈ ರಿಲೇಷನ್ ಇದೆಯಲ್ಲ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡೋಣ. ರಿಲೇಷನ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಎ ಮೈನಸ್ ಬಿ ಈಸ್ ಈವೆನ್. ಅಂದರೆ ಮೀನಿಂಗ್ ಏನು? ಮಾಡ್ ಕೊಟ್ಟಿದ್ದಾರೆ ಅಂತ ಅಂದರೆ ಅಲ್ಲಿ ಡೈರೆಕ್ಟ್ಲಿ ನಿಮಗೆ ಸಿಮೆಟ್ರಿಕ್ ಅಂತೂ ಹಂಗೆ ಗೊತ್ತಾಗ್ಬಿಡುತ್ತೆ. ಅಂದರೆ 3 - 2 1 ಆದರೆ 2 - 3 ಏನಾಗುತ್ತೆ? -1 ಆಗುತ್ತೆ. ಬಟ್ ಮಾಡ್ ಇರೋದ್ರಿಂದ ಅದನ್ನು +1 ಆಗುತ್ತಾ? ಸೊ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆದರೆ ಬಿ ಕಾಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬಿಕಾಸ್ ಆಫ್ ದಿಸ್ ಮಾಡ್. ಇಲ್ಲ ಅಂತಂದರೆ ಆನ್ಸರ್ಸ್ ಡಿಫ್ರೆಂಟ್. ಅಲ್ಲಿ 1 ಬರೋದು, ಈ ಕಡೆ -1 ಬರೋದು. 1 -1 ಬೇರೆ ಬೇರೆ. ಹಾಗಾಗಿ ಎರಡೂ ಎಲಿಮೆಂಟ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅರ್ಥಾತ್ ಜಸ್ಟ್ ಎಕ್ಸಾಂಪಲ್ ಅದು. ಓಕೆ, ಆಲ್ದೋ ವಿಲ್ ನಾಟ್ ಗೆಟ್ 1 ಬಿಕಾಸ್ ಹಿಯರ್ ದೇ ಆರ್ ಸೇಯಿಂಗ್ ದಟ್ ಇಟ್ ಶುಡ್ ಬಿ ಈವನ್. ರೈಟ್. ಎನಿಯೋ, ಈಗ ಕ್ವೆಶನ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೆಟ್ ಏನು ಕೊಟ್ಟಿದ್ದಾರೆ? 1 2 3 4 5 ಕೊಟ್ಟಿದ್ದಾರೆ. ರಿಲೇಷನ್ ಏನು ಕೊಟ್ಟಿದ್ದಾರೆ?
ಎಂಥ ಆರ್ಡರ್ ಪೇರ್ಸ್ ಬರೀಬೇಕು ಎ ಕಮ ಬಿ ಸಚ್ ದಟ್ ಅದ್ರ ಡಿಫ್ರೆನ್ಸು ಈವನ್ ಇರಬೇಕು. ಆರ್ಡರ್ ಪೇರ್ಸ್ ಎಲ್ಲಿಂದ ಬರೀತೀರ ಅಂತ ಹೇಳಿದ್ದೆ, ಎ ಕ್ರಾಸ್ ಎ ಇಂದ ಬರೀತೀರ ತಾನೆ. ಸೊ 5 ಎಲಿಮೆಂಟ್ಸ್ ಇದಾವೆ ಅಂದರೆ 5 × 5 25 ಎಲಿಮೆಂಟ್ಸ್ ಇರುತ್ತಾ. 1, 1, 1, 2, 1, 5 ವರೆಗೂ. ಆಮೇಲೆ 2, 1, 2, 2, 2, 5 ವರೆಗೂ. ನೆಕ್ಸ್ಟು 3, 1 ಹಿಂಗೆ ಹೋಗ್ತಾ ಹೋಗ್ತಾ 5, 1, 5, 2, 5, 5 ವರೆಗೂ. ಕರೆಕ್ಟ್ ಇದೆಯಾ? ಇಷ್ಟು ಒಂದು 25 ಎಲಿಮೆಂಟ್ಸಲ್ಲಿ ನಾನು ಯಾವ್ಯಾವನು ಬರಿಬಹುದು, ನನಗೆ ಕಂಡೀಷನ್ ಯಾವ್ದು ಕೊಟ್ಟಿದ್ದಾರೆ, ಈಸ್ ಈವನ್. ಸೊ ದೇರ್ ಫೋರ್ ಏನೇನು ಬರಿಬೋದು ನೋಡ್ರಿ. 1, 1 ಬರಿಬೋದಾ? ಬರಿಬೋದು. ಯಾಕೆ? 1 - 1 ಡಿಫ್ರೆಂಟ್ ಮಾಡ್ 1 - 1. ಎ ಜಾಗದಲ್ಲಿ 1 ಇದೆ, ಬಿ ಜಾಗದಲ್ಲಿ 1 ಇದೆ. 1 - 1 0. 0 ಈಸ್ ಈವನ್. ಈವನ್ ಅಂದಮೇಲೆ ಬರೀಬಹುದು ಅಷ್ಟೇ. ನೆಕ್ಸ್ಟ್ 1, 2 ಬರಿಬೋದಾ? 1 - 2 ಅಥವಾ 2 - 1 ಎಷ್ಟಾಗುತ್ತೆ? 1. ಸೊ ಬರೆಯೋಕ್ಕಾಗಲ್ಲ. 1, 3 ಬರಿಬಹುದಾ? ಬರಿಬೋದು. 3 - 1 2 ಈವನ್ ನಂಬರ್ ಆಗುತ್ತೆ. 1, 3. ನೆಕ್ಸ್ಟ್ 1, 4 ಬರಿಬಹುದಾ? 4 - 1 3 ಆಗುತ್ತೆ. ಇಲ್ಲ. 1, 5 ಬರಿಬಹುದು. ಯಾಕೆ ಅಂತ ಅಂದರೆ 5 - 1 4. 4 ಈಸ್ ಈವನ್ ನಂಬರ್, ರೈಟ್. 5 - 1 ಆದರೂ ಮಾಡಿರಿ, 1 - 5 ಆದರೂ ಮಾಡಿರಿ. ಯಾಕೆ ಅಂತ ಅಂದರೆ ಇಲ್ಲಿ ಮಾಡ್ ಇದೆ, ರೈಟ್. ಸೊ 1 ಇನ್ ಸ್ಟೋರಿ, ದಿ ಎಂಡ್. ನೆಕ್ಸ್ಟ್ 2 ಬರ್ರಿ. 2, 1 ಬರಿಬೋದಾ? ಇಲ್ಲ. 2, 2 ಬರಿಬಹುದಾ? ಬರಿಬಹುದು. ಯಾಕಂದರೆ 2, 2 2 - 2 2 - 2 ಈ ಮೈನಸ್ ಎಲ್ಲಿಂದ ಬಂತು? ಕ್ವಶನಲ್ಲಿ ಕೊಟ್ಟಿದ್ದಾರೆ ಎ - ಬಿ ಅಂತ ಕಂಡೀಷನ್. ಓಕೆ, ಕನ್ಫ್ಯೂಸ್ ಆಗಬೇಡಿ. 2, 2 ನೆಕ್ಸ್ಟ್ 2, 3 ಬರಿಬೋದಾ? ಇಲ್ಲ, ಬರೀಲಿಕ್ಕಾಗಲ್ಲ. 2, 4 ಬರಿಬೋದಾ? ಎಸ್, ವಿ ಕ್ಯಾನ್ ರೈಟ್. ನೆಕ್ಸ್ಟ್ 3 ಬನ್ನಿ. 3, 1 ಬರಿಬಹುದು. 3, 2 3 - 2 1 ಬರೆಯೋಕ್ಕಾಗಲ್ಲ. 3, 3 ಬರಿಬಹುದು. 0 ಆಗುತ್ತೆ. 3, 4 ಬರಿಬಹುದಾ? 4 - 3 1 ಬರೆಯೋಕ್ಕಾಗಲ್ಲ. 3, 5 ಬರಿಬಹುದಾ? ಬರಿಬಹುದು. ಯಾಕೆ? 5 - 3 2 ಆಗುತ್ತೆ. ನೆಕ್ಸ್ಟ್ 4ಗೆ ಬನ್ನಿ. 4, 1 ಬರಿಬಹುದಾ? ಇಲ್ಲ. 4 - 1 3. 4, 2 ಬರಿಬಹುದಾ? ಎಸ್. ಯಾಕೆ? 4 - 2 2. 4, 3 ಇಲ್ಲ. 4, 4 ಬರಿಬಹುದು. 4, 5 ಇಲ್ಲ. 5 - 4 1 ಆಗುತ್ತೆ, ಬರೆಯೋಕ್ಕಾಗಲ್ಲ. 5, 1 ಬರಿಬಹುದಾ? ಡೆಫಿನೆಟ್ಲಿ. 5 - 1 4. 5, 2 ಬರಿಬಹುದಾ? 5 - 2 3 ಆಗುತ್ತೆ. ಇಲ್ಲ, ಬರೆಯೋಕ್ಕಾಗಲ್ಲ. 5, 3 ಬರಿಬಹುದಾ? 5 - 3 2. ಎಸ್, ಬರಿಬಹುದು. ಒಟ್ಟು 2 ನಂಬರ್ಸ್ನ ಮೈನಸ್ ಮಾಡಿದ್ರೆ ಈವನ್ ಬರ್ಬೇಕು ನನಗೆ ಅಷ್ಟೇ. 5, 4 ಬರಿಬಹುದಾ? ಇಲ್ಲ. 5, 5 ಬರಿಬಹುದಾ? ಎಸ್. 0 0 ಇಸ್ ಎನ್ ಈವನ್ ನಂಬರ್. ಸೊ ನಮಗೆ ರಿಲೇಷನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಸಿಕ್ಕಿದಾವೆ. ಈಗ ಅವ್ರು ಹೇಳಿರೋದೇನು? ಈಸ್ ಎನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡುವ. ಈಕ್ವಿವ್ಯಾಲೆನ್ಸ್ ಅಂದರೆ RST 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ. ಸೊ ರಿಫ್ಲೆಕ್ಸಿವ್ ಬನ್ನಿ. ರಿಫ್ಲೆಕ್ಸಿವ್ ಏನಾಗುತ್ತೆ? ಫಾರ್ ಆಲ್ ದ ಎಲಿಮೆಂಟ್ಸ್ ಏನು ಎಂತ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ, ವಿ ಹ್ಯಾವ್ ಎ, ಎ ಬಿಲಾಂಗ್ಸ್ ಟು ಆರ್. ಕರೆಕ್ಟ್ ಇದೆ ತಾನೆ? ಅಂದರೆ ಪ್ರತಿಯೊಂದು ಎಲಿಮೆಂಟ್ ಎ ಅಲ್ಲಿರುವಂಥದ್ದು 1 2 3 4 5 ನಮಗೆ ಅದ್ರ ತಕ್ಕಂತೆ ಎ, ಎ ರಿಲೇಷನಲ್ಲಿ ಸಿಗ್ತಿದೆ. ಸಿ 1, 1 ಇದೆ, 2, 2 ಇದೆ, 3, 3 ಇದೆ, 4, 4 5, 5. ಸೊ ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್ಗೆ ಬನ್ನಿ. 1, 3 1, 1 ಇನ್ನೇನು ಫ್ಲಿಪ್ ಮಾಡಿ ಇನ್ವರ್ಸ್ ಮಾಡಿದ್ರೆ 1, 1 ಇದೆ. 1, 3ನ ಫ್ಲಿಪ್ ಮಾಡಿ 3, 1 ಇದೆಯಾ? ಇದೆ. 1, 5 ಫ್ಲಿಪ್ 5, 1 ಇದೆ. 2, 2 ಬಿಡ್ರಿ. 2, 4 ಇದೆ, 4, 2 ಇದೆ. 3, 1 ಇದೆ, 1, 3 ಇದೆ. 3, 5 ಇದೆ, 5, 3 ಇದೆ. 4, 4 ಹಂಗೆ ಇದೆ, ಎಲ್ಲ ಇದಾವೆ. ಸೊ ಸಿಮೆಟ್ರಿಕ್ ಅಂತೂ ಹಾಗೆ ಆಗುತ್ತೆ, ರೈಟ್. ಫಾರ್ ಆಲ್ A, B belongs to relation, we are getting B, A also belongs to relation. Therefore R is ಸಿಮೆಟ್ರಿಕ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಆರ್ ಇಸ್ ಟ್ರಾನ್ಸಿಟಿವ್ ಆಗುತ್ತಾ? ಟ್ರಾನ್ಸಿಟಿವ್ ಆಗುತ್ತಾ ನೋಡ್ರಿ. ಯಾವುದಾದ್ರು ತಗೊಳ್ರಿ. 1, 3 3, 1 ಅಂದರೆ ಎ, ಬಿ, ಬಿ, ಸಿ. ಎ, ಸಿ ಆಲ್ಸೋ ಬಿಲಾಂಗ್ಸ್ 1, 3 3, 1 ಅಂದರೆ 1, 1, ರೈಟ್. ಇನ್ನೂ ಒಂದು ನಿಮಗೆ ಆ್ಯಕ್ಚುಲಿ ಕ್ಲೂ ದಟ್ ಈಸ್ ಜಸ್ಟ್ ಓಕೆ. ಎಕ್ಸಾಮ್ ಟೈಮಲ್ಲಿ ಟೈಮ್ ಮ್ಯಾನೇಜ್ ಆಗಲ್ಲ, ಅವಾಗ ಯೂಸ್ ಮಾಡಬೇಕು. ನೀವು ಪ್ರತಿಯೊಂದು ಟೆಸ್ಟ್ಗಳಿಗೆ ಅವಕ್ಕೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕ್ಲೂ ಏನು ಅಂತ ಅಂದರೆ ಅವರು ಶೋ ದಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಟ್ ಮೀನ್ಸ್ ವಾಟ್? ಅದು ಆಲ್ರೆಡಿ ಆಗಿದೆ, ನೀವು ಶೋ ಮಾಡಬೇಕಷ್ಟೇ. ಅಂದಮೇಲೆ ಟ್ರಾನ್ಸಿಟಿವ್ ನೀವು ಹುಡ್ಕೋಕ್ಕೂ ಹೋಗ್ಬೇಡ್ರಿ. ಆಗಲ್ಲ ಅಂತ ಏನಾರು ಎಕ್ಸಾಂಪಲ್ ಸಿಗುತ್ತಾ ಅಂತ ಹುಡುಕ್ಬಿಡ್ರಿ, ಅದು ಹಾಗೇ ಆಗುತ್ತೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಫಾರ್ ಆಲ್ ಎ, ಬಿ ಆ್ಯಂಡ್ ಬಿ, ಸಿ ಬಿಲಾಂಗ್ಸ್ ಟು ಆರ್, ವಿ ಗೆಟ್ A, C belongs to R. Therefore, R is transitive. Okay. So, hence, therefore, R is an equivalence relation. ಅರ್ಥ ಆಯ್ತಲ್ಲ?
ಸೊ ಕೆಲವೊಬ್ರು ಟೀಚರ್ಸ್ ಏನು ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ನೀವು ಎ ಬರ್ತಿದ್ದೀರಾ, ಸೊ ಮಾರ್ಕ್ಸ್ ಕೊಡಲ್ಲ. ಕೆಲವೊಬ್ರು ಇಲ್ಲಿ ನೀವು ಎ ಬಿ ಡೆಫಿನೇಷನ್ ಬರ್ದಿರಲ್ರಿ, ಅದಕ್ಕೆ ಮಾರ್ಕ್ಸ್ ಕೊಡಲ್ಲ, ಆ ಥರ ಹೇಳ್ತಾರೆ. ಸೊ ಇಟ್ಸ್ ಆಲ್ ರೈಟ್, ಓಕೆ. ಅಕಾರ್ಡಿಂಗ್ ಟು ಮೀ, ನೀವು ರಿಲೇಷನ್ ನೀಟಾಗಿ ಬರ್ದಿದ್ದೀರಾ ಅಂತ ಅಂದರೆ ಇದ್ರ ಕೆಳಗಡೆ ಬರೀಬೇಕಾದ್ರೆ ಏನೂ ತೊಂದರೆ ಆಗೋದಿಲ್ಲ. ಡೆಫಿನೇಷನ್ ವೈಸ್ ಬರೆದ್ರೂ ಕೂಡ ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನ್ ಈ ಥರದ್ದು ಬೋರ್ಡ್ ಎಕ್ಸಾಮಲ್ಲಿ, ರೈಟ್. ಸೊ ನೀವು ಈ ಥರ ಬರೆದ್ರೂ ಕೂಡ ಏನು ತೊಂದರೆ ಆಗೋದಿಲ್ಲ ನಿಮಗೆ. ಬಟ್ ಇಫ್ ಯುವರ್ ಟೀಚರ್ಸ್ ಆರ್ ನಾಟ್ accepting that one, you can change this. ಇಲ್ಲಿ ಎ ಬರೆಯೋ ಬದಲು 1, 1, 2, 2, 3, 3, 4, 4, 5, 5 ಅಂತ 5 ಎಲಿಮೆಂಟು ಬರಿಬೋದು, ಏನು ತೊಂದರೆ ಇಲ್ಲ. ಓಕೆ, ಇಟ್ ಡಿಪೆಂಡ್ಸ್ ಆನ್ ಯೋರ್ ಪರ್ಟಿಕ್ಯುಲರ್ ಟೀಚರ್ ಹೂ ವ್ಯಾಲ್ಯೂಯೇಟ್ಸ್ ಯೋರ್ ಪೇಪರ್ಸ್. ಓಕೆ, ಆ್ಯಂಡ್ ಬೋರ್ಡ್ ಸಿಲೆಬಸ್ ಅಲ್ಲ, ಬೋರ್ಡಲ್ಲಿ ವ್ಯಾಲ್ಯೂಯೇಷನ್ ಅಂತ ನಿಮ್ಮ ಟೀಚರ್ಸ್ ಮಾಡಲ್ಲ. ಸೊ ಮೇಕ್ ಶೂರ್ ದಟ್ ಯು ರೈಟ್ ವಾಟ್ ಎವರ್ ಯು ಫೀಲ್ ಕರೆಕ್ಟ್. ಓಕೆ, ಮಾರ್ಕ್ಸ್ ವಿಲ್ ನಾಟ್ ಮ್ಯಾಟರ್ ದ ಮೋಸ್ಟ್, ರೈಟ್. ಎನಿವೇಸ್, ಅದು ನನ್ನ ಸಜೆಷನ್. ಜಸ್ಟ್ ನೀವು ಒಪ್ಕೋಬೇಕು ಅಂತೇನು ರೂಲ್ಸ್ ಇಲ್ಲ, ರೈಟ್. ಜಸ್ಟ್ ಫಾಲೋ ವಾಟ್ ಎವರ್ ಯು ವಿಶ್ ಟು ಡೂ, ನೋ ಫೋರ್ಸ್. ಓಕೆ, ಇದಾಯ್ತಲ್ಲ. ಈಸ್ ಅನ್ ಈಕ್ವಿವೆಲೆನ್ಸ್. ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5 ಆರ್ ರಿಲೇಟೆಡ್ ಟು ಈಚ್ ಅದರ್ ಆ್ಯಂಡ್ ಆಲ್ ಎಲಿಮೆಂಟ್ಸ್ ಆಫ್ 2, 4 ಆರ್ ರಿಲೇಟೆಡ್ ಟು ಈಚ್ ಅದರ್. ಅಂದರೆ ಅವ್ರು ಏನು ಹೇಳಿದ್ದಾರೆ ಹೇಳಿ, ಈಗ ಮುಂದೆ ಏನು ಕಂಟಿನ್ಯೂಷನ್ ಇದೆ, ಕ್ವಶನ್ ಮುಗ್ದಿಲ್ಲ. ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5 ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರಾದರೂ ಟೀಚರ್ಸೇ ವಾಚ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಸೀರಿಯಸ್ ಆಗಿ ತಗೋಬೇಡಿ. ಓಕೆ, ಐ ಆಮ್ ಜಸ್ಟ್ ಇನ್ಫಾರ್ಮಿಂಗ್ ಮೈ ಒಪಿನಿಯನ್, ರೈಟ್. ಆ್ಯಂಡ್ ಐ ಅಪಾಲಜೈಸ್ ಇಫ್ ಇಟ್ ಹರ್ಟ್ಸ್ ಯೋರ್ ethics, means your way of teaching and all those things. ಅದು ಹರ್ಟ್ ಆದರೆ ಐ ಅಪಾಲಜೈಸ್ ಸಿನ್ಸಿಯರ್ಲಿ, ಬಟ್ ನಂದು ಒಪಿನಿಯನ್ ಅಷ್ಟೇ ನಾನು ಹೇಳಿರೋದು. ಡೋಂಟ್ ಟೇಕ್ ಇಟ್ ಪರ್ಸ್ನಲಿ, ರೈಟ್. ಓಕೆ, ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5. ಕ್ವಶನಲ್ಲಿ ಕಂಟಿನ್ಯೂಷನ್ ಇದೆ ನೋಡಿ. ನಾವೇನು ಪ್ರೂವ್ ಮಾಡಬೇಕಂದ್ರೆ ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5 ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂತ ತೋರಿಸ್ಬೇಕು. ಅಂದರೆ ಏನು, ಈ ಸೆಟ್ಟಲ್ಲಿ 1, 3, 5 ಇದೆಯಲ್ಲ, ಇವೆಲ್ಲ ಎಲಿಮೆಂಟ್ಸ್ಗಳು ಒಂದಕ್ಕೊಂದು ರಿಲೇಟ್ ಆಗಿದ್ದಾವೆ ಅಂತ. ಅಂದರೆ ಏನು ರಿಲೇಟೆಡ್ ಟು ಅಂದರೆ, ನಾನು ನಿಮಗೆ ಹೇಳಿದ್ದೆ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ, ಎ ಬಿ ಬಿಲಾಂಗ್ಸ್ ಟು ಆರ್ ಈಸ್ ನಥಿಂಗ್ ಬಟ್ ಎ ಈಸ್ ರಿಲೇಟೆಡ್ ಟು ಬಿ ಅಂತ ಅರ್ಥ, ಹೌದಲ್ವಾ? ಸೊ ಅದೇ ಥರ 1, 3, 5 ರಿಲೇಟೆಡ್ ಟು ಈಚ್ ಅದರ್ ಅಂದರೆ 1 ಈಸ್ ರಿಲೇಟೆಡ್ ಟು 3, 1 ಈಸ್ ರಿಲೇಟೆಡ್ ಟು 5, 3 ಈಸ್ ರಿಲೇಟೆಡ್ ಟು 5, ಆ ಥರ 5 ಈಸ್ ರಿಲೇಟೆಡ್ ಟು 1. ಸೊ 1, 3, 3, 5, 1, 5. ಸೊ 1 ಈಸ್ ರಿಲೇಟೆಡ್ ಟು 3, 1 ಈಸ್ ರಿಲೇಟೆಡ್ ಟು 5, 3 ಈಸ್ ರಿಲೇಟೆಡ್ ಟು 5. ಸೊ ಮತ್ತೆ ಮಾಡಿದ್ರು ಕೂಡ ರೆಸಿಪ್ರೋಕಲೇ ಬರುತ್ತೆ. 3 ಈಸ್ ರಿಲೇಟೆಡ್ ಟು 1 ಉಲ್ಟಾನೇ ಬರುತ್ತೆ. ಸೊ ಇಷ್ಟೇ ಸಾಕು, ಇಷ್ಟೇ ಬರೋದು ನಮಗೆ 3ಇಂದ. ಸೊ 1 ಈಸ್ ರಿಲೇಟೆಡ್ ಟು 3 ಆಗುತ್ತಾ? ಶೋ ದಟ್ ಅಂತ ಹೇಳಿದಾರೆ ತಾನೆ. ಸೊ 1 ಈಸ್ ರಿಲೇಟೆಡ್ ಟು 3 ಆಗೇ ಆಗುತ್ತೆ. ಯಾಕೆ? mod ಆಫ್ 1 - 3 ಎಷ್ಟಾಗುತ್ತೆ? 2 ಈಸ್ ಅನ್ ಈವನ್ ನಂಬರ್. ಸೊ ಹಾಗಾಗಿ ಇದಾಗುತ್ತೆ. ಅಂದರೆ 1, 3 ಬಿಲಾಂಗ್ಸ್ ಟು ಆರ್ ರಿಲೇಟೆಡ್ ಆಗುತ್ತೆ. 1, 5 ಆಗುತ್ತಾ? 1 - 5 = 4. 4 ಆಲ್ಸೋ ಈವನ್ ನಂಬರ್. ಆ್ಯಂಡ್ 3 - 5 ಅಂದರೆ -2, ಬಟ್ mod ಆಫ್ -2 ಅಂದರೆ 2. ಸೊ ದಿಸ್ ಈಸ್ ಆಲ್ಸೋ ಈವನ್. ಅಲ್ಲಿಗೆ ಎಲ್ಲವೂ ಕೂಡ ಈವನ್ ನಂಬರ್ಸೇ ಇರೋದ್ರಿಂದ ರಿಲೇಟ್ ಆಗುತ್ತೆ ಒಂದಕ್ಕೊಂದು. ಮ್ಯಾಮ್ ಈವನ್ ಅಂತ ಯಾಕೆ ತೊಗೊಂಡ್ರಿ ಅಂದರೆ, ಕ್ವಶನ್ ಇದೆಯಲ್ಲ ಇದ್ರದ್ದು ಕಂಟಿನ್ಯೂಷನ್ ತಾನೆ. ಸೊ ಆ ಕ್ವಶನಲ್ಲಿ ರಿಲೇಷನ್ ಏನು ಕೊಟ್ಟಿದ್ದಾರೆ ರೀ? mod ಆಫ್ a - b ಈಸ್ ಈವನ್. ಸೊ ಹಾಗಾಗಿ ಇಲ್ಲಿ ಈವನ್ ನಾವು ಚೆಕ್ ಮಾಡಿರೋದು. ಈವನ್ ಇದ್ದರೆ ಈ ಎಲಿಮೆಂಟ್ಸ್ಗಳು ಬಿಲಾಂಗ್ ಆಗ್ತವೆ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಬರ್ರಿ. ಬಟ್ ನೋ ಎಲಿಮೆಂಟ್ಸ್ ಆಫ್ 1, 3 and all the elements of 2, 4 are related to each other ಅಂತ ಹೇಳಿದ್ದಾರೆ. ಅಂದರೆ 2 is related to 4 ಆಗೇ ಆಗುತ್ತೆ ತಾನೆ. 2 related to 4 ಯಾಕೆ? mod of 2 - 4 = 2, which is also again even number. ಸೊ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್ ಏನಿದೆ? ಬಟ್ ನೋ ಎಲಿಮೆಂಟ್ ಆಫ್ 1, 3, 5 ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ 2, 4. ಹೌದು ತಾನೆ? 1, 3, 5 2, 4ಗೆ ರಿಲೇಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಚೆಕ್ ಮಾಡೋಣವಾ? 1 ಈಸ್ ರಿಲೇಟೆಡ್ ಟು 2, 1 ಈಸ್ ರಿಲೇಟೆಡ್ ಟು 4 ಆಗುತ್ತಾ? 1 - 2 1 ಆಡ್ ನಂಬರ್ ಆಗಲ್ಲ. 4 - 1 3 ಆಡ್ ನಂಬರ್ ಆಗಲ್ಲ. ನೆಕ್ಸ್ಟ್ 3ನ ಚೆಕ್ ಮಾಡಿ. 3 ಈಸ್ ರಿಲೇಟೆಡ್ ಟು 2, 3 ಈಸ್ ರಿಲೇಟೆಡ್ ಟು 4 ಆಗುತ್ತಾ? ನಾಟ್ ರಿಲೇಟೆಡ್ಗೆ ಸ್ಲ್ಯಾಶ್ ಹಾಕೊಳ್ರಿ. 3 ರಿಲೇಟೆಡ್. 3 - 2 1 ಆಗುತ್ತೆ. ಅಗೇನ್ ಆಡ್ ನಂಬರ್. 3 - 4 ಆಡ್ ನಂಬರ್ 1. ಸೊ therefore ನಾಟ್ ರಿಲೇಟೆಡ್. ನಾಟ್ ಕಮ್ ಟು 5, 2 ಆಗುತ್ತಾ ರಿಲೇಟೆಡ್? 5 ರಿಲೇಟೆಡ್ ಆಗುತ್ತಾ? 5 - 2 3 ಆಡ್ ನಂಬರ್. ಸೊ ನಾಟ್ ರಿಲೇಟೆಡ್. 5 ರಿಲೇಟೆಡ್ ಟು 4, 5 - 4 1 ಆಡ್ ನಂಬರ್. therefore ನಾಟ್ ರಿಲೇಟೆಡ್. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಶೋನ್ ದಟ್ all these elements of 1, 3, 5 are not related to any of the elements of 2, 4. Right? So this is just for your logic understanding purpose. ಈ ಥರ ಕ್ವೆಶನ್ಸ್ಗಳಿರೋದು. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಯಾವುದು? 9th question. Show that each of the relation R in the set A is equal to set of all x belongs to integers and those integers lying between 0 and 12. 0 and 12 are included.
ಅಬ್ಸರ್ವ್ ಮಾಡಿ. ಓಕೆ, ಗಿವೆನ್ ಬೈ ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ, ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4, ಎ ಕಾಮ ಬಿ ಈಸ್ ಈಕ್ವಲ್ ಟು ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಒನ್ ಈಚ್ ಈಸ್. ಓಕೆ, ಈ ಲಾಸ್ಟ್ ಪಾರ್ಟ್ ಆಮೇಲೆ ನೋಡೋಣ. ಅವ್ರೇನು ಮಾಡಿದ್ದಾರೆ, ಒಂದು ರಿಲೇಷನ್ ಕೊಟ್ಟಿದ್ದಾರೆ. ಓಕೆ, ರಿಲೇಷನ್ ಏನು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ ರಿಲೇಷನು, ಆದರೆ ಸೆಟ್ಟು ಒಂದೇ ಕೊಟ್ಟಿದ್ದಾರೆ. ಆ ಒಂದು ಸೆಟ್ಟಿಗೆ 2 ರಿಲೇಷನ್ಸ್ಗಳಿಗೂ ನಾವು ಎಲಿಮೆಂಟ್ಸ್ಗಳನ್ನು ಬರೆದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಹೇಳಿರೋದೇನು, ಶೋ ದಟ್ ಇಟ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್, ಅಂದರೆ ಅದು ಈಕ್ವಿವೆಲೆನ್ಸ್ ಆಗುತ್ತೆ, ನೀವು ಪ್ರೂವ್ ಮಾಡ್ರಿ ಅಂತ ಅರ್ಥ. ರೈಟ್. ಸೊ ದೇರ್ ಫೋರ್ ಲೆಟ್ ಅಸ್ ಟ್ರೈ ದಿಸ್. ಸೆಟ್ ಎ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ನೋಡಿ, ಸೆಟ್ ಆಫ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್ ಅಂದರೆ ಇಂಟೀಜರ್ಸು, ಎಲ್ಲಿಂದ ಎಲ್ಲಿಗೆ, 0 ಇಂದ 12. 0 ಮತ್ತು 12 ಇನ್ಕ್ಲೂಡೆಡ್ ಇದೆಯಾ, ಇದೆ, ಯಾಕಂದರೆ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ. ಸೊ 0 1 2 3 ಡಾಟ್ 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 ಎಲ್ಲಿವರೆಗೂ, 12ವರೆಗೂ ಇರುತ್ತೆ. ನೆಕ್ಸ್ಟ್ ಫಸ್ಟ್ ರಿಲೇಷನಲ್ಲಿ ಏನು ಕೊಟ್ಟಿದ್ದಾರೆ, ಎ ಕಾಮ ಬಿ ಸಚ್ ದಟ್ ಎ ಮೈನಸ್ ಬಿ ಈಸ್ ಎ ಮಲ್ಟಿಪಲ್ ಆಫ್ 4. ಈಗ ಎ ಕ್ರಾಸ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ, 12 ಇಂಟು 12 144 ಎಲಿಮೆಂಟ್ಸ್. ಈಗ ಹೆಂಗೆ ಮ್ಯಾಮ್ 12 ಇಂಟು 12 ಅಂದರೆ, ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೀನಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ರಿಲೇಷನ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್. ಎನ್ ಆಫ್ ಎ ಕ್ರಾಸ್ ಬಿ ಇಸ್ಗಳು ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಅಂತ ಹೇಳಿದ್ದೀವಿ ಆಲ್ರೆಡಿ, ಹೌದಾ, ಫಸ್ಟ್ ಇಯರ್ ಟಾಪಿಕ್ಸಲ್ಲೇ ಹೇಳಿದ್ದೀವಿ. ರೈಟ್. ಸೊ ದೇರ್ ಫೋರ್ ಏನಾಗುತ್ತೆ 12 ಇಂಟು 12 144 ಆಗುತ್ತೆ. ಕರೆಕ್ಟಾ. ಸೊ 144 ಎಲಿಮೆಂಟ್ಸ್ ಎಲ್ಲ ಬರೀಲಿಕ್ಕೆ ಆಗೋದಿಲ್ಲ, ಒಂದೊಂದೇ ಚೆಕ್ ಮಾಡ್ಕೊಂಡು ಹೋಗೋಣ. ಓಕೆ, ಎಂಥ ರಿಲೇಷನಲ್ಲಿ ಎಲಿಮೆಂಟ್ಸ್ ಏನೇನು ಬರುತ್ತೆ ನೋಡ್ರಿ. 0 ಜೊತೆಗೆ ಏನು ಬರುತ್ತೆ, ಮಲ್ಟಿಪಲ್ ಆಫ್ 4 ಆಗ್ಬೇಕು ನನಗೆ, ಏನು ಎ ಮೈನಸ್ ಬಿ ಅಂದರೆ ಇದ್ರ ಪಕ್ಕಕ್ಕೆ ಬರ್ತಿರೋ ಎಲಿಮೆಂಟು 2 ಸಬ್ಟ್ರಾಕ್ಟ್ ಮಾಡಿದ್ರೆ 4 ಇನ್ ಮಲ್ಟಿಪಲ್ಲೇ ನನಗೆ ಸಿಗಬೇಕು ಅಂತ ಅರ್ಥ. ಓಕೆ, ಸೊ ವಿಲ್ ಯು ಗೆಟ್ ಇಟ್ ಆರ್ ನಾಟ್. 0 ಕಾಮ ಯಾವುದು, 0,1 ಅಂದರೆ 4 ಮಲ್ಟಿಪಲ್ ಸಿಗುತ್ತಾ, ಇಲ್ಲ. 0,2 ನೋ, 0,3 ಸಿಗಲ್ಲ, 0,4 ಡೆಫಿನೆಟ್ಲಿ. ಯಾಕೆ 4,0 ಆಗಲಿ 0,4 ಆಗಲಿ ಏನಾಗುತ್ತೆ, ಮಾಡಿದೆ, ಸೊ ಸೈನ್ ಏನು ಪ್ರಾಬ್ಲಮ್ ಆಗಲ್ಲ, ಈಸ್ ಎ ಮಲ್ಟಿಪಲ್ ಆಫ್ 4 ಆಗೇ ಆಗುತ್ತಾನೆ. 4 1 4. ನೆಕ್ಸ್ಟ್ 8 ಬರಬೇಕು ನನಗೆ ಅಂತ ಅಂದರೆ ಏನು ಮಾಡೋಣ, 0ಗೆ ಇನ್ಯಾವುದಾದ್ರು ಪೇರಿಂಗ್ ಆಗುತ್ತಾ, 0ಗೆ ಇನ್ಯಾವುದಾದ್ರು ಪೇರಿಂಗ್ ಆಗುತ್ತಾ, ಹಾಗೆ ಆಗುತ್ತೆ. 0,8 ಆಗುತ್ತೆ ನೋಡಿ, 8,0 ಆಗುತ್ತೆ. ನೆಕ್ಸ್ಟ್ ಇನ್ಯಾವುದಾದ್ರೂ 4 1 ಟೇಬಲ್ಸ್ 3 ಇರೋದು, 0, ಇದಾಯಿತು, 0,12 12,0 ಕರೆಕ್ಟ್ ಇದೆಯಾ. ರೈಟ್. ನೆಕ್ಸ್ಟ್ ಕಮಿಂಗ್ ಟು 1. 1,4 ಅಂತ ಟೇಬಲ್ಸೇ ಬರಬೇಕು ಅಂದರೆ 1,5 ಎಸ್, 1,5 5,1 ರೆಸಿಪ್ರೋಕಲ್ ಹಂಗೆ ಬರ್ಕೊಂಡು ಹೋಗ್ರಿ. ನೆಕ್ಸ್ಟ್ 1,5 ಆಯಿತು, 5,1 ಆಯಿತು. ಇನ್ಯಾವುದು ಬರುತ್ತೆ, 1 ಜೊತೆಗೆ 9 ಬರುತ್ತಾ, 9,1 ಬರುತ್ತೆ. 4 ಅಂತ ಟೇಬಲ್ಸ್ ಬರ್ಬೇಕು ನನಗೆ. 1,12 ತೊಗೊಂಡ್ರೆ 12 - 1 11. ಸೊ 1ಇಂದ ಇಷ್ಟೇ ಸ್ಟೋರಿ ಇರೋದು. 2 ತೊಗೊಳ್ಳಿ, 2,6 ಮಾಡಿದ್ರೆ 6 - 2 4. ರೈಟ್. ಸೊ 6,2. ನೆಕ್ಸ್ಟ್ 2,8 ಬರ್ಬೇಕಂದ್ರೆ 10 10,2. ಓಕೆ. ನೆಕ್ಸ್ಟ್ 12 ಮಾಡ್ಬೋದಾ, 2,12 ಅಂದರೆ 10 ಬರುತ್ತೆ, ಇಲ್ಲ 4 ಅಂತ ಟೇಬಲ್ಸಲ್ಲಿ ಬರೋದಿಲ್ಲ ಅದು ಕೂಡ. ನೆಕ್ಸ್ಟ್ 3,4 ಬರ್ಬೇಕಂದ್ರೆ 7. 3,8 ಬರಬೇಕು ಅಂತ ಅಂದರೆ ಎಷ್ಟರಲ್ಲಿ ಹೋಗಬೇಕು, 11 ಅಲ್ಲ, 11ಅಲ್ಲಿ 3 ಹೋದರೆ 1 ಹೋದರೆ 10, ಇನ್ನೂ 2 ಹೋದರೆ ಓಕೆ. ಇವೆರಡ್ರದ್ದು ರೆಸಿಪ್ರೋಕಲ್ಲು 7,3 11,3. ಓಕೆ. ಸೊ ನೆಕ್ಸ್ಟ್ 4,4 ಬರುತ್ತೆ, ಹೌದಲ್ವಾ. 4,4 ಅಂತಂದರೆ ಏನಾಗುತ್ತೆ ಹೇಳಿ. 4,4 4 - 4 0 0 ಇಸ್ ಆಲ್ಸೋ ಮಲ್ಟಿಪಲ್. ಎಸ್, ಬಂದೇ ಬರುತ್ತೆ 4,4. ಆ್ಯಂಡ್ ಒನ್ ಮೋರ್ ಥಿಂಗ್, 1,1 2,2 3,3 ಇವೆಲ್ಲವೂ ಬರುತ್ತೆ. ಯಾಕೆ ಬರುತ್ತೆ, 1,1 ಅಂದರೆ 0 ಬರುತ್ತೆ, 0 ಇಸ್ ಮಲ್ಟಿಪಲ್ ತಾನೆ. ಸೊ 1,1 2,2 ಇದು ರಿಫ್ಲೆಕ್ಸಿವ್ ಅಂತೂ ಹಾಗೆ ಆಗುತ್ತೆ, ಇಲ್ಲೇ 12,12 ಹಾಗೆ ಆಗುತ್ತೆ. ಓಕೆ. ನೆಕ್ಸ್ಟ್ ಇದು ಆಯಿತು. 4ಅಲ್ಲಿ ಅಂತೂ ಒಂದೇ ಇರೋದು 4,4. ಮತ್ತು ಇನ್ನೊಂದು ಬರುತ್ತೆ 4,8 ತೊಗೊಂಡ್ರು ಬರುತ್ತೆ ತಾನೆ, 8,4. ನೆಕ್ಸ್ಟ್ 4,12 ತೊಗೊಂಡ್ರು ಬರುತ್ತೆ, 12,4 ತೊಗೊಂಡ್ರು ಬರುತ್ತೆ. 5ಗೆ ಬಂದರೆ 5, ಇಲ್ಲೆಲ್ಲ ಇದ್ದಾವೆ, 5ಇಂದ ಎಲ್ಲ ಇದ್ದಾವೆ. ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ದ ರಿಲೇಷನ್. ಆ್ಯಂಡ್ ಇನ್ನೊಂದೇನಂದರೆ, ನೀವು ಈ ರೀತಿ ಫುಲ್ ಬರಿಬೇಕು ಅಂತಲೂ ರೂಲ್ಸ್ ಇಲ್ಲ. ಡೈರೆಕ್ಟ್ಲಿ ನೀವು ಫಾರ್ಮುಲಾ ಯೂಸ್ ಮಾಡಿನೇ ಬರಿಬೋದು. ಏನಂದರೆ ರಿಫ್ಲೆಕ್ಸಿವ್ ಅಂದರೆ x - x is equal to 0 0 is a multiple of 4. therefore ಪ್ರತಿಯೊಂದು x, x ರಿಲೇಷನಲ್ಲಿ ಇದ್ದೇ ಇದೆ ಅಂತ ಬರಿಬೋದು ಡೈರೆಕ್ಟಾಗಿ. ಆ್ಯಂಡ್ ಸಿಮೆಟ್ರಿಕ್ಕಿಗೆ x, y ಬಿಲಾಂಗ್ಸ್ ಟು
R ಆದರೆ ಡೆಫಿನೆಟ್ಲಿ x minus y is a multiple of 4. Yes or no? Yes or no? Is a multiple of 4. X comma y multiple of 4 ಆಯಿತು ಅಂತ ಅಂದರೆ y comma x ಕೂಡ, which implies y comma x also belongs to R. ಯಾಕಂದರೆ x minus y multiple of 4 ಆದರೆ y minus x ಕೂಡ ಹಾಗೆ ಆಗುತ್ತಾ? Because of modulus symbol. ಅರ್ಥ ಆಯ್ತಲ್ಲ? So therefore R is symmetric. Coming to transitive, x comma y is multiple of 4, y comma z is multiple of 4 ಆದರೆ, ಓಕೆ, y comma z multiple ಆದರೆ implies x comma z also multiple of 4 ಆಗಿ ಆಗುತ್ತಾ? ಹೆಂಗೆ? ಇಲ್ಲಿ ನೋಡಿ, x minus y multiple of 4 mod of y minus z multiple of 4. Multiple of 4 ಎರಡಿದ್ದಾವೆ. Sum of two multiples is again a multiple of 4. Therefore ಇದನ್ನು ಸಮ್ ಮಾಡಿದ್ರೆ x minus y plus y minus z minus ಕ್ಯಾನ್ಸಲ್, ಅಲ್ಲಿಗೆ ಉಳಿದಿದ್ದು x minus z is the multiple of 4. Therefore x minus z multiple ಇದೆ ಅಂದರೆ x comma z belongs to relation. Therefore R is transitive. So since R is reflexive, symmetric and transitive, we conclude that R is an equivalence relation. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಾವು ಕನ್ಕ್ಲೂಡ್ ಮಾಡ್ತೀವಿ. ಹೋಪ್ಸು ಅರ್ಥ ಆಗಿದೆ, ರೈಟ್? ಇನ್ನೂ ಒಂದಿದೆ ಅದರಲ್ಲಿ ಕಂಟಿನ್ಯೂಷನ್. R is equal to a comma b, a is equal to b ಅಂತ. Let me take the sheet, you think over it. It's very easy question by the way. ಅದರಲ್ಲಿ ಪ್ರೂವ್ ಮಾಡೋದು ಏನೂ ಇಲ್ಲ. ಎ ಇಸ್ ಈಕ್ವಲ್ ಟು ಬಿ ಇದೆ ಅಂದರೆ ಡೆಫಿನೆಟ್ಲಿ ರಿಫ್ಲೆಕ್ಸಿವ್ ಆಗೇ ಆಗುತ್ತಾ? ಎ ಕಾಮ ಎ ಅಂತೂ ಅಲ್ಲಿದ್ದೇ ಇರುತ್ತೆ. ಆ್ಯಂಡ್ ದೆನ್ ಎ ಇಸ್ ಈಕ್ವಲ್ ಟು ಬಿ ಆದರೆ ಬಿ ಇಸ್ ಈಕ್ವಲ್ ಟು ಎ ಆಗೇ ಆಗುತ್ತಾ? ಸೊ ಸಿಮೆಟ್ರಿಕ್ ಆಗುತ್ತೆ. ಎ ಇಸ್ ಈಕ್ವಲ್ ಟು ಬಿ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಸಿ ಆದರೆ ಎ ಇಸ್ ಈಕ್ವಲ್ ಟು ಸಿ ಆಗೇ ಆಗುತ್ತಾ? ಸೊ ಟ್ರಾನ್ಸಿಟಿವ್ ಆಗುತ್ತೆ. 3 ಆಗುತ್ತೆ ಅಂದಮೇಲೆ ಈಕ್ವಿವೆಲೆನ್ಸ್ ಆಗೇ ಆಗುತ್ತೆ. ಸೊ ದಿಸ್ ಒನ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಪ್ರೂಫ್. ಓಕೆ, ಎಕ್ಸಾಮಲ್ಲೂ ಕೊಡೋ ಚಾನ್ಸಸ್ ಬಹಳ ಕಮ್ಮಿ ಇದೆ, ಯಾಕಂದರೆ ತುಂಬ ಡೈರೆಕ್ಟ್ ಕ್ವಶನ್ ಇದೆ, ತುಂಬ ಈಸಿ ಕ್ವೆಶನ್. ಓಕೆ, ನೆಕ್ಸ್ಟ್ ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು 1 ಇನ್ ಈಚ್ ಕೇಸ್ ಅಂತ ಹೇಳಿದ್ದಾರೆ. ಅಂದರೆ 1ಗೆ ರಿಲೇಟ್ ಆಗಿರುವಂತಹ ಎಲಿಮೆಂಟ್ಸ್ಗಳನ್ನ ನೀವು ಲಿಸ್ಟ್ ಮಾಡಿ ಸೆಟ್ ಬರೀರಿ ಅಂತ ಹೇಳಿದ್ದಾರೆ. ಬೇರೆಯವನಿಗೆ ಬರೀತಿರೋ ಇಲ್ಲೋ ಇಟ್ಸ್ ಕ್ವೈಟ್ ಓಕೆ, ಬಟ್ 1ಗೆ ರಿಲೇಟ್ ಆಗಿರುವಂಥ ಎಲಿಮೆಂಟ್ಸ್ಗಳನ್ನ ಬರೀಲೇಬೇಕು. ಅರ್ಥ ಆಯ್ತಲ್ಲ? ಸೊ ವಾಟ್ ವಿಲ್ ವಿ ರೈಟ್? ಲೆಟ್ ಮಿ ಗೆಟ್ ದಿಸ್ ಶೀಟ್ ಬ್ಯಾಕ್. ಅಬ್ಸರ್ವ್ ಮಾಡಿ, 1 ಜೊತೆ ರಿಲೇಟ್ ಆಗಿರೋ ಯಾವುದಿದೆ? 5 ಇದೆ, 1 ಇದೆ, 9 ಇದೆ. ಹೌದಾ? ಇಲ್ಲೆಲ್ಲಿದೆ? 1 ಇಲ್ಲಿದೆ. 1, 5, 9 ಬಿಟ್ಟರೆ ಇನ್ಯಾವುದೂ ಕೂಡ 1 ಜೊತೆ ಲಿಂಕ್ ಆಗಿಲ್ಲ. ಸೊ ದ ಎಲಿಮೆಂಟ್ಸ್ ಲಿಂಕ್ಡ್ ವಿತ್ ಆರ್ 1, 5, 9. ಯಾಕಂದರೆ ಇವನ್ನೇ ನಾನು 1ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ ಮಲ್ಟಿಪಲ್ಸ್ ಆಫ್ 4 ಸಿಗುತ್ತೆ. ಹೌದಲ್ವಾ? ಸೊ ದಿಸ್ ಈಸ್ ದ ರೈಟ್ ಆನ್ಸರ್ ಫಾರ್ ಆಲ್ ದೀಸ್ ಕ್ವೆಶನ್ಸ್. ರೈಟ್, ಕಮಿಂಗ್ ಟು ನೆಕ್ಸ್ಟ್ ಒನ್, ವಿಚ್ ಶುಡ್ ಬಿ ಆ್ಯಕ್ಚುಲಿ ಡನ್ ಬೈ ಯು, but I will do it for you. I want you to try by yourself by pausing the video lecture. Okay, lecture na pause ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ ಯಾವ್ದಾದ್ರು ಸಿಗುತ್ತೋ ಇಲ್ಲ ಅಂತ. ಅಟ್ಲೀಸ್ಟ್ ಒಂದು 3 ನಾನು ಮಾಡಿಬಿಡ್ತೀನಿ. ಓಕೆ, ಸೊ ರಿಮೈನಿಂಗ್ 2 ಅಟ್ಲೀಸ್ಟ್ ಯು ಡೂ ಇಟ್ ಬೈ ಯೋರ್ ಸೆಲ್ಫ್. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್. ಅಂದರೆ ರಿಲೇಷನ್ ಆರ್ ನಾವು ಬರಿಬೇಕು, ನಾವೇ ಡಿಫೈನ್ ಮಾಡಿ ನಾವೇ ಬರಿಬೇಕು. ಆದರೆ ಆ ರಿಲೇಷನ್ನು ಇಲ್ಲಿ ಕೊಟ್ಟಿರೋ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಬೇಕು, ಆ ಥರ ಇರಬೇಕು. ಅರ್ಥ ಆಯ್ತಲ್ಲ? ಸೊ ಆ ಥರ ಇರಬೇಕು ಅಂತಂದರೆ ಏನು ಮಾಡ್ತೀರಾ ಈಗ? ಎಸ್, ವಾಟ್ ವಿಲ್ ಯು ಡೂ? ಯು ವಿಲ್ ಹ್ಯಾವ್ ಟು ರೈಟ್. ಸೊ ಲೆಟ್ಸ್ ಗೋ ವಿತ್ ದ ಕ್ವೆಶನ್. ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಷನ್ ನಾಟ್ ಟ್ರಾನ್ಸಿಟಿವ್. ಅಂದರೆ ಮೀನಿಂಗ್ ಏನು? ಆ ರಿಲೇಷನ್ ನೀವೇನಿಗೆ ಬರೀತಿರಲ್ಲ ಅದು ಸಿಮೆಟ್ರಿಕ್ ಆಗಿರಬೇಕು, ಆದರೆ ರಿಫ್ಲೆಕ್ಸಿವ್ ಆಗಿರಬಾರ್ದು, ಟ್ರಾನ್ಸಿಟಿವ್ ಕೂಡ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಓಕೆ, ಸೊ ಇಟ್ಸ್ ವೆರಿ ಈಸಿ. ಏನು ಬರಿಬೋದು? ಇಲ್ಲಿ ಈಗ ತಾನೇ ಕ್ವಶನ್ ಇತ್ತಲ್ಲ, ಪ್ರೀವಿಯಸ್ 6th ಕ್ವಶನಲ್ಲೇ ಇದೆ ನೋಡಿ, ಅದೇ ಥರ ಬರಿಬೋದು. ಸಪೋಸ್ ನಾನೀಗ ಸೆಟ್ ಎ 1, 2, 3 ತೊಗೊಂಡ್ರೆ ಒಂದು ರಿಲೇಷನ್ ಬರಿತೀನಪ್ಪ. ಆ ರಿಲೇಷನಲ್ಲಿ 1, 2, 2, 1 ಬರೆದ್ರೆ ಅಬ್ಸರ್ವ್ ಮಾಡಿ, ಈ ರಿಲೇಷನ್ ಏನಾಯ್ತು ಹೇಳಿ? ಸಿಮೆಟ್ರಿಕ್ ಆಯಿತು. 1, 2 ಇದೆ, 2, 1 ಇದೆ, ಆದರೆ ರಿಫ್ಲೆಕ್ಸಿವ್ ಆಗಿಲ್ಲ. ಯಾಕಂದರೆ 1, 1, 2, 2, 3, 3 ಇಲ್ಲ. ಆ್ಯಂಡ್ ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ, ಯಾಕಂದರೆ ಎ ಬಿ, ಬಿ ಸಿ ಇದೆ, ಬಟ್ 1, 1 ಇಲ್ಲ ಇಲ್ಲಿ. ಅಲ್ಲಿಗೆ ಆಯಿತು ಎಕ್ಸಾಂಪಲ್, ರೈಟ್? ನೆಕ್ಸ್ಟ್ ಸೆಕೆಂಡ್ ಕ್ವೆಶನಿಗೆ ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ಆಗಿರಬೇಕು, ಆದರೆ ರಿಫ್ಲೆಕ್ಸಿವ್ ಆಗಿರಬಾರ್ದು, ಸಿಮೆಟ್ರಿಕ್ ಕೂಡ ಆಗಿರಬಾರ್ದು ಅಂತ ಎಕ್ಸಾಂಪಲ್ ಕೊಡಿ ಈಗ. ಸಿ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ. ಆ್ಯಕ್ಚುಲಿ ಇದು ನಿಮಗೆ ಎಕ್ಸಾಮಿಗೇನು ಕೊಡಲ್ಲ, ನಿಮ್ಗೆ ಜಸ್ಟ್ ಲಾಜಿಕಲ್ ಥಿಂಕಿಂಗ್ನ ಇಂಪ್ರೂವ್ ಮಾಡೋಕ್ಕೆ ಈ ಕ್ವಶನ್ ಇರೋದು. ಇಫ್ ಯು ಡೋಂಟ್ ವಾಂಟ್ ಟು ರೈಟ್ ಲೈಕ್ ದಿಸ್, ಯು ಕ್ಯಾನ್ ಡೈರೆಕ್ಟ್ಲಿ ಅಂದರೆ ನೀವೇ ಒಂದು ರಿಲೇಷನ್ ಕ್ರಿಯೇಟ್ ಮಾಡಿ ಕೂಡ ಬರಿಬೋದು, ಅಂತ ಏನು ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲ್ ಇದಕ್ಕೆ ನೋಡಿ, ಅಬ್ಸರ್ವ್ ಮಾಡಿ, ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್ ಬೇಕು ಅಂತ ಅಂದರೆ ಲೆಟ್ ಅಸ್ ಟೇಕ್ ದ ಸಿನಾರಿಯೋ ವೇರ್ ವಿ ಕ್ಯಾನ್ ಸೇ ರಿಫ್ಲೆಕ್ಸಿವ್ ಆಗಬಾರ್ದು ಅಂದರೆ ಆರ್ ಇಸ್ ಈಕ್ವಲ್ ಟು set of all x, y such that x is greater than y ಅಂತ. ಓಕೆ, ಸೊ
ಈ ರೀತಿ ರಿಲೇಷನ್ ಡಿಫೈನ್ ಮಾಡೋಣ. ಓಕೆ, ಈಗ ಅಬ್ಸರ್ವ್ ಮಾಡಿ, ರಿಫ್ಲೆಕ್ಸಿವ್ ಆಗುತ್ತಾ ಇದು? ಆಗಲ್ಲ. ಯಾಕಾಗಲ್ಲ? ಯಾಕೆ ಅಂತಂದರೆ ಒಂದು ನಂಬರು ಅದರಿಂದನೇ ಗ್ರೇಟರ್ ದ್ಯಾನ್ ಅಂತೂ ಈಸ್ ಈಕ್ವಲ್ ಟು ಇದ್ದಿದ್ರೆ ರಿಫ್ಲೆಕ್ಸಿವ್ ಆಗ್ತಿತ್ತು, ಬಟ್ ಅಲ್ಲಿ ಈಸ್ ಈಕ್ವಲ್ ಟು ಇಲ್ಲ, ನಾವು ತೊಗೊಂಡಿಲ್ಲ ಅದನ್ನು. ಓಕೆನಾ? ಸೊ ದೇರ್ಫೋರ್ ವಾಟ್ ಹ್ಯಾಪನ್ಸ್, ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ ಅಂದರೆ ವೈ ಗ್ರೇಟರ್ ದ್ಯಾನ್ ಎಕ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಸಿಮಿಲರ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ ವೈ ಗ್ರೇಟರ್ ದ್ಯಾನ್ ಝೆಡ್ ಅಂದರೆ ದಿಸ್ ಡೆಫಿನೆಟ್ಲಿ ಇಂಪ್ಲೈಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಝೆಡ್. ದೇರ್ಫೋರ್ ಇದೇನಾಗುತ್ತೆ? ಟ್ರಾನ್ಸಿಟಿವ್ ಆಗುತ್ತೆ, ಆದರೆ ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ಗೂ ಆಗಲ್ಲ. ನೆಕ್ಸ್ಟ್, ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ಕು ಆಗಿರಬೇಕು, ಬಟ್ ಟ್ರಾನ್ಸಿಟಿವ್ ಆಗಿರಬಾರದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನು ತಗೊಳ್ಳೋಣ? ವಿ ಕ್ಯಾನ್ ಟೇಕ್ ದಟ್. ಏನು ತಗೋಣ? ವಿ ಕ್ಯಾನ್ ಟ್ರೈ ಲೈಕ್ ಹ್ಯೂಮನ್ ರಿಲೇಷನ್ಸ್ ಟ್ರೈ ಮಾಡೋಣ. ಎ ಕಾಮ ಬಿ ಸಸ್ ದಟ್ ಎ ಈಸ್ ಫ್ರೆಂಡ್ ಆಫ್ ಬಿ. ಎ ಈಸ್ ಫ್ರೆಂಡ್ ಆಫ್ ಬಿ. ಓಕೆ, ಎ ಈಸ್ ಫ್ರೆಂಡ್ ಆಫ್ ಬಿ ಅನ್ನೋದನ್ನ ಒಂದು ರಿಲೇಷನ್ ತೊಗೊಳೋಣ. ಓಕೆ, ನಾವು ಯಾವುದಾದ್ರೂ ತೊಗೋಬೋದು. ನಂಬರ್ಸ್ ತೊಗೊಂಡ್ರೆ ನಂಬರ್ಸ್ ತೊಗೋಬೋದು. ಇಟ್ಸ್ ಅಪ್ ಟು ಯು. ಯು ಕ್ಯಾನ್ ಟೇಕ್ ಎನಿ ಟೈಪ್ ಆಫ್ ರಿಲೇಷನ್, ಬಟ್ ಇಟ್ಸ್ ಯು ಹೂ ಆರ್ ಟು ಡಿಫೈನ್ ಆ್ಯಂಡ್ ವಿಚ್ ಶುಡ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್. ಈ ಕಂಡೀಷನ್ನು ಸ್ಯಾಟಿಸ್ಫೈ ಆಗಬೇಕು ಅಷ್ಟೇ ನಮಗೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎ ಈಸ್ ಫ್ರೆಂಡ್ ಆಫ್ ಎ ಅಂದರೆ ನೀವು ನಿಮಗೆ ಫ್ರೆಂಡ್ ಆಗಿರಬಹುದು ತಾನೆ. ಸೊ ರಿಫ್ಲೆಕ್ಸಿವ್ ಪಾಸಿಬಲ್ ಆ್ಯಂಡ್ ಸಿಮೆಟ್ರಿಕ್. ಎ ನಿಮಗೆ ನಿಮ್ಮ ಫ್ರೆಂಡಿಗೆ ನೀವು ಫ್ರೆಂಡು, ನಿಮಗೆ ನಿಮ್ಮ ಫ್ರೆಂಡು ಮೀನ್ಸ್ ಎ ಈಸ್ ಫ್ರೆಂಡ್ ಆಫ್ ಅಂದರೆ ಪರ್ಸನ್ ಎ ಈಸ್ ಫ್ರೆಂಡ್ ಆಫ್ ಪರ್ಸನ್ ಬಿ. ಯು ಕ್ಯಾನ್ ಸೇ ದಟ್ ಪರ್ಸನ್ ಬಿ ಈಸ್ ಫ್ರೆಂಡ್ ಆಫ್ ಪರ್ಸನ್ ಎ ಆಲ್ಸೋ, ರೈಟ್? ಸೊ ಸಿಮೆಟ್ರಿಕ್ ಆಗುತ್ತೆ. ಸಿಮಿಲರ್ಲಿ ಪರ್ಸನ್ ಎಗೆ ಪರ್ಸನ್ ಬಿ ಫ್ರೆಂಡ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಅಗೇನ್ ವಿಲ್ ಟೇಕ್ ತನು, ಅನು, ಮನು. ಓಕೆ, ಅನು ಈಸ್ ದ ಫ್ರೆಂಡ್ ಆಫ್ ಮನು, ಮನು ಈಸ್ ದ ಫ್ರೆಂಡ್ ಆಫ್ ತನು. ಈಗ ಅನು ಮತ್ತು ತನು ಫ್ರೆಂಡ್ ಆಗಲೇಬೇಕು ಅಂತ ಏನು ರೂಲ್ಸ್ ಇಲ್ಲಲ್ಲ? ಎಸ್ ಆರ್ ನೋ? ಸೊ ಅನು ಈಸ್ ಫ್ರೆಂಡ್ ಆಫ್ ಮನು, ಇವರಿಬ್ರು ಫ್ರೆಂಡ್ಸು. ಮನು ಆ್ಯಂಡ್ ತನು ಆರ್ ಫ್ರೆಂಡ್ಸ್, ಹಂಗಂತ ಇವರಿಬ್ರು ಫ್ರೆಂಡ್ಸ್ ಆಗಲೇಬೇಕು ಅಂತ ರೂಲ್ಸ್ ಏನಿಲ್ಲ ತಾನೆ, ರೈಟ್? ಸೊ ದೇರ್ ಫೋರ್ ದಿಸ್ ಈಸ್ ನಾಟ್ ಟ್ರಾನ್ಸಿಟಿವ್. ನಾಟ್ ಟ್ರಾನ್ಸಿಟಿವ್ ಅನ್ನೋದಕ್ಕೆ ಎಕ್ಸಾಂಪಲ್ ಬರೀಬೋದು. ತುಂಬ ಸಿಂಪಲ್ ಇದೆ. ಯು ಕ್ಯಾನ್ ಟೇಕ್ ಹ್ಯೂಮನ್ ರಿಲೇಷನ್ಸ್, ಯು ವಿಲ್ ಗೆಟ್ ಬೆಟರ್ ಎಕ್ಸಾಂಪಲ್ಸ್ ಫಾರ್ ಆಲ್ ದೀಸ್ ಥಿಂಗ್ಸ್. ಓಕೆ, ರಿಮೈನಿಂಗ್ ಟೂನ ಐ ವಾಂಟ್ ಯು ಟು ಡೂ ಇಟ್ ಬೈ ಯೋರ್ ಸೆಲ್ಫ್. ಅಟ್ ಲೀಸ್ಟ್ ಗಿವ್ ಸಮ್ ವರ್ಕ್ ಟು ಯೋರ್ ಹೆಡ್, ಬ್ರೈನ್. ಓಕೆ, ಬರೀ ಮಾಡಿರೋದನ್ನೇ ಸಾಲ್ವ್ ಮಾಡೋದು, ನೋಡ್ಕೊಂಬರಿಯೋದು ಬರೀ ಮಾಡಬೇಡಿ. ಓಕೆ, ಯೂಸ್ ಯುವರ್ ಓನ್ ಬ್ರೈನ್ ಆ್ಯಂಡ್ ಟ್ರೈ. Coming to next question, show that the relation R in the set A of points in a plane given by R is equal to PQ. Distance of the point P from the origin is same as the distance of point Q from the origin is an equivalence relation. Okay, so ಇಲ್ಲೇನು ತುಂಬ ಈಸಿ ಇದೆ ಇದು ಕೂಡ. ರಿಲೇಷನ್ R ಕೊಟ್ಟಿದ್ದಾರೆ. R ಏನು ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಸೆಟ್ ಏನಿದೆ, ಸೆಟ್ ಈಸ್ ಸೆಟ್ ಆಫ್ ಪಾಯಿಂಟ್ಸ್ ಇನ್ ಎ ಪ್ಲೇನ್ ಅಂದರೆ ಇದು 2 ಡೈಮೆನ್ಷನ್. ನಾನು 3D ಅಲ್ಲೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2 ಡೈಮೆನ್ಷನಲ್ಲಿ ನಾನು ಒಂದು ಸರ್ಫೇಸ್ ಬಗ್ಗೆ ಮಾತಾಡಿದ್ರೆ ಅದನ್ನು ಪ್ಲೇನ್ ಅಂತೀನಿ. 3 ಡೈಮೆನ್ಷನಲ್ಲಿ ಮಾತಾಡೋಕೆ ಹೋಗಿದ್ರೆ ನಾನು ಅದನ್ನು ಏನಂತ ಕರಿತೀವಿ? ಎಸ್, ವಾಟ್ ಡು ವಿ ಸೇ ದಟ್ ಒನ್? 3 ಡೈಮೆನ್ಷನ್ ಮೀನ್ಸ್ ವಿಲ್ ಸೇ ಸ್ಪೇಸ್, 2 ಡೈಮೆನ್ಷನ್ ಮೀನ್ಸ್ ವಿಲ್ ಸೇ ಪ್ಲೇನ್. ಓಕೆ, ರೈಟ್. ಸೊ ಕಮಿಂಗ್ ಟು ದಿಸ್ ಒನ್, ಅವ್ರೇನು ಹೇಳಿದ್ದಾರೆ, ಆ ಪಾಯಿಂಟ್ಸಲ್ಲಿ ಪಿ ಕಮ್ಮ ಕ್ಯೂ ಇದೆ. ಡಿಸ್ಟೆನ್ಸ್ ಆಫ್ P from origin is equal to distance of Q from origin ಅಂತ ಹೇಳಿದ್ದಾರೆ. ಓಕೆ, ಅದನ್ನು ನಾನು ಮ್ಯಾಥಮೆಟಿಕಲಿ ಬರೆದಿದ್ದೀನಿ, ಅಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಓಕೆ, ಡು ನಾಟ್ ಮೈಂಡ್ ಇಟ್, ರೈಟ್? ಸೊ ಒ ಪಿ ಈಸ್ ಈಕ್ವಲ್ ಟು ಓ ಕ್ಯೂ. ಈಗ ಏನದು? ಶೋ ದಟ್ ತಾನೆ. ಶೋ ದಟ್ ಅಂದರೆ ಹಾಗೆ ಆಗುತ್ತೆ. ಈಸ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ರಿಫ್ಲೆಕ್ಸಿವ್ ಆಗುತ್ತಾ? ಆಗುತ್ತೆ ತಾನೆ. ಯಾಕೆ? ಪಿ ಕಮ ಪಿ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಯಾಕೆ? ಒ ಪಿ ಈಸ್ ಈಕ್ವಲ್ ಟು ಒ ಪಿ. ಸಿಂಪಲ್, ಹೌದು ತಾನೆ? ಸಿಮಿಲರ್ಲಿ ಸಿಮೆಟ್ರಿಕ್ ಆಗೇ ಆಗುತ್ತೆ. ಯಾಕೆ ಅಂದರೆ ಪಿ ಕಾಮ ಕ್ಯೂ ಇದೆ ಅಂದರೆ ಕ್ಯೂ ಕಾಮ ಪಿ ಆಲ್ಸೋ ಬಿಲಾಂಗ್ಸ್ ಟು ರಿಲೇಷನ್. ಎಸ್ ಆರ್ ನೋ? ಬಿಕಾಸ್ ಒ ಕ್ಯೂ ಇಸ್ ಈಕ್ವಲ್ ಟು ಒ ಪಿ ಆಗುತ್ತೆ. ಸೊ ಸಿಮೆಟ್ರಿಕ್ ಆಗುತ್ತೆ. ಇದು ಕೂಡ ಸೆಟ್ ಸಿಂಬಲ್ ಅಲ್ಲ ಇಲ್ಲಿ, ರೈಟ್? ಟ್ರಾನ್ಸಿಟಿವ್ ಆಗುತ್ತಾ? ಹಾಗೆ ಆಗುತ್ತೆ. ಯಾಕೆ? ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ ಆ್ಯಂಡ್ ಒ ಕ್ಯೂ ಇಸ್ ಈಕ್ವಲ್ ಟು ಒ ಆರ್. ದಟ್ ಸಿಂಪ್ಲಿ implies that OP is equal to OR ಹಾಗೆ ಆಗುತ್ತೆ, ರೈಟ್? ಸೊ ದಟ್ ಈಸ್ ವಾಟ್ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಇದನ್ನು ನಾನು ಏನಂತ ಅನ್ಬೋದು ಅಂದರೆ, ಇಟ್ ಈಸ್ ಆನ್ ಈಕ್ವಿವೆಲೆನ್ಸ್ ರಿಲೇಷನ್. ಬಿಕಾಸ್ ಅದು ರಿಫ್ಲೆಕ್ಸಿವ್ನೂ ಆಗ್ತಿದೆ, ಸಿಮೆಟ್ರಿಕ್ಕೂ ಆಗ್ತಿದೆ, ಟ್ರಾನ್ಸಿಟಿವ್ ಕೂಡ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾನು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಬಹುದು. ಓಕೆ, ರೈಟ್. ನೆಕ್ಸ್ಟ್ show the, okay, ಇಲ್ಲಿನೂ ಕಂಟಿನ್ಯೂಷನ್ ಇದೆ. ಫರ್ದರ್ ಶೋ ದಟ್ ದ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ರಿಲೇಟೆಡ್ ಟು ಎ ಪಾಯಿಂಟ್ ಪಿ ನಾಟ್ ಈಕ್ವಲ್ ಟು 0,0 ಇಸ್ ದ ಸರ್ಕಲ್ ಪಾಸಿಂಗ್ ಥ್ರೂ ಪಿ ವಿತ್ ಆರಿಜಿನ್ ಆಸ್ ಸೆಂಟರ್. ಅಂದ್ರೆ ಏನು? ನೀವು ಶೋ ಮಾಡಬೇಕು ಅಂದ್ರೆ ನೀವು ಹೇಳಬೇಕು ಏನಂತ ಅಂದರೆ, ಸೆಟ್ ಆಫ್ ಆಲ್ ದ ಪಾಯಿಂಟ್ಸ್ ರಿಲೇಟೆಡ್ ಟು ದಿಸ್ ಪಾಯಿಂಟ್ ಪಿ
ಈಸ್ ಆ್ಯಕ್ಚುಲಿ ದ ಸರ್ಕಲ್ ಪಾಸಿಂಗ್ ಥ್ರೂ ದಟ್ ಪಾಯಿಂಟ್ ಪಿ ವಿತ್ ಆರಿಜಿನ್ ಆಸ್ ದ ಸೆಂಟರ್. ಡೆಫಿನೆಟ್ಲಿ ಎಸ್. ಯಾಕೆ ಹೇಳಿ? ಅವ್ರು ಹೇಳಿರೋದೇನು, ಆರಿಜಿನಿಂದ ಪಿ ಪಾಯಿಂಟು ಒಂದಿಷ್ಟು ಡಿಸ್ಟೆನ್ಸ್ ಅಲ್ಲಿದೆ ಅಂತ ಹೇಳಿದ್ದಾರೆ. ಸಪೋಸ್ ದಿಸ್ ಇಸ್ ಆರಿಜಿನ್, ದಿಸ್ ಇಸ್ ದ ಪಾಯಿಂಟ್ ಪಿ. ಓಕೆ, ಇಲ್ಲಿ ರಿಲೇಷನಲ್ಲಿ ಬಿಲಾಂಗ್ ಆಗ್ತಿದ್ದಾವೆ ಅಂದರೆ ಎಲ್ಲ ಪಾಯಿಂಟ್ಸು ಈಕ್ವಲ್ ಡಿಸ್ಟೆನ್ಸಲ್ಲೇ ಇರುತ್ತೆ ತಾನೆ, ಈಕ್ವಲ್ ಡಿಸ್ಟೆನ್ಸಲ್ಲೇ ಇರುತ್ತೆ. ಎಸ್ ಆರ್ ನೋ? ಎಸ್ ಆರ್ ನೋ? ಆ್ಯಂಡ್ ಇಫ್ ಯು ಜಾಯಿನ್ ದಿಸ್, ಇದು ಸರ್ಕಲ್ ಅಲ್ಲ ಬಟ್ ಸರ್ಕಲ್ ಅಂತ ಇಮ್ಯಾಜಿನ್ ಮಾಡಿ ದಯವಿಟ್ಟು. ಓಕೆ, ಇಫ್ ಯು ಜಾಯಿನ್ ದಿಸ್ ವಿಲ್ ಗೆಟ್ ಎ ಸರ್ಕಲ್ ಆ್ಯಂಡ್ ಈಕ್ವಿ ಡಿಸ್ಟೆನ್ಸ್ ಇರೋದ್ರಿಂದ ತಾನೆ ಇವೆಲ್ಲ ರೇಡಿಯಸ್ಸು. ಈಕ್ವಿ ಡಿಸ್ಟೆನ್ಸ್ ಇರೋದ್ರಿಂದನೇ ನೀವು ಜಾಯಿನ್ ಮಾಡೋದು ಸರ್ಕಲ್ ಸಿಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಆರ್ ಪಾಸಿಂಗ್, ದಿಸ್ ಸರ್ಕಲ್, ದ ಸರ್ಕಂಫರೆನ್ಸ್ ಇಟ್ ಇಸ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ ಪಿ ಆ್ಯಂಡ್ ಆರಿಜಿನ್ ಈಸ್ ದ ಸೆಂಟರ್. ಅದೇ ಅವ್ರು ಹೇಳಿರೋದು. ಅರ್ಥ ಆಯ್ತಲ್ಲ? ಸೊ ಯು ಕ್ಯಾನ್ ಈಸಿಲಿ ಸೇ ದಟ್ ಎಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಆ ಪಾಯಿಂಟ್ ಪಿ ಅನ್ನೋದು ಆರಿಜಿನಿಗೆ ಈಕ್ವಲ್ ಆಗಿಲ್ಲ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೇನು ಪ್ರಾಬ್ಲಮ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆ? ಆರಿಜಿನಿಗೆ ಈಕ್ವಲ್ ಆಗಿದ್ರೆ ಸೆಂಟರು ಮತ್ತು ಆರಿಜಿನ್ ಓವರ್ಲ್ಯಾಪ್ ಆಗಿಬಿಡವು. ಅವಾಗ ನಿಮಗೆ ಸರ್ಕಲ್ ಸಿಗ್ತಿರ್ಲಿಲ್ಲ. ಯು ವರ್ ಅಬೌಟ್ ಟು ಗೆಟ್ ದ ಪಾಯಿಂಟ್ ಅಷ್ಟೇ, ಒಂದು ಪಾಯಿಂಟ್ ಸಿಗೋದಷ್ಟೇ. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಶೋ ದಟ್ ದ ರಿಲೇಷನ್, ಜಸ್ಟ್ ಅ ಮಿನಿಟ್. Okay, show that the relation R defined in the set A of all triangles. ಅಂದ್ರೆ ಈ ಸತಿ ಸೆಟ್ ಕೊಟ್ಟಿರೋದೇನು, ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ R is equal to T1 T2, T1 is similar to T2. ಅಂದ್ರೆ ಏನು, ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ರಿಲೇಷನ್ ಎಂಥದನ್ನು ಸೆಲೆಕ್ಟ್ ಮಾಡಿದ್ದಾರೆ, ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಇದೆ ಅಂದರೆ ಅದೊಂದು R ಅಲ್ಲಿ ತಗೋಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಒಂದು ಟ್ರಯಾಂಗಲ್ಲು similar to itself ಆಗಿ ಆಗುತ್ತೆ ತಾನೆ. ಸೊ T1 is similar to T1, that means T1, T1 belongs to R, therefore reflexive. It is an equivalence ತಾನೆ. ಸೊ ರಿಫ್ಲೆಕ್ಸಿವ್ ಅಂತ ಆಗೇ ಆಗುತ್ತೆ. ಒಂದು ಟ್ರಯಾಂಗಲ್ is similar to itself ಅಂತ ಹೇಳ್ಬೋದು ತಾನೆ, therefore it is reflexive. Then T1 is similar to T2 ಅಂದರೆ T2 is similar to T1 ಅಂತಲೂ ಹೇಳ್ಬೋದು ತಾನೆ, ಉಲ್ಟಾ ಹೇಳ್ಬೋದು ತಾನೆ, therefore symmetric. Next, T1 is similar to T2, T2 is similar to T3, then I can say T3 and T1 are also similar. So therefore ಇದೇನಾಗುತ್ತೆ, ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಸೊ ಇವೆಲ್ಲ ಲಾಜಿಕಲ್, ಡೈರೆಕ್ಟಾಗಿ ಹೇಳ್ಬೋದು, ಏನು ತೊಂದರೆ ಇಲ್ಲ. therefore it is an equivalence relation. ಓಕೆ, ನೆಕ್ಸ್ಟ್ ಏನಿದೆ, ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. ನೆಕ್ಸ್ಟ್, ಶೋ ದಟ್, ಓಕೆ ಇಲ್ಲೂ ಕಂಟಿನ್ಯೂಷನ್. ಕನ್ಸಿಡರ್ 3 ರೈಟ್ ಆಂಗಲ್ ಟ್ರಯಾಂಗಲ್ಸ್ T1, T2 and T3 which triangles are related. ಓಕೆ, ಏನು ಹೇಳಿದ್ದಾರೆ, ಇದೇ ಕಂಟಿನ್ಯೂಷನ್ ಅಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ 3 ಟ್ರಯಾಂಗಲ್ಸ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ನೀವು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸಲ್ಲಿ ಯಾವುದು ಯಾವುದಕ್ಕೆ ರಿಲೇಟೆಡ್ ಆಗಿದೆ. ರಿಲೇಟೆಡ್ ಅಂದರೆ ನಾನು ಹೇಳಿದ್ದೀನಿ, ಎ ರಿಲೇಟೆಡ್ ಟು ಬಿ ಅಂದ್ರೆ ಏನು, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್. ಈಗ T1 ರಿಲೇಟೆಡ್ ಟು T2 ಅಂತ ಅಂದರೆ T1, T2 ಬಿಲಾಂಗ್ಸ್ ಟು ಆರ್ ಆಗಬೇಕು. ಅಥವಾ T1 ರಿಲೇಟೆಡ್ ಟು T3 ಅಂದರೆ T1, T3 ಬಿಲಾಂಗ್ಸ್ ಟು ಆರ್ ಆಗಬೇಕು. ಸೊ ಈ ರಿಲೇಷನ್ ಏನಿದೆ, ಸಿಮಿಲರ್ ಅಂತಂದ್ರೆ ಏನು, ಸೈಡ್ಸ್ ಎಲ್ಲವೂ ಕೂಡ ಏನಾಗಿರಬೇಕು, ಪ್ರಪೋರ್ಷನಲ್ ಆಗಿರಬೇಕು, ಹೌದಲ್ವಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ 3, 4, 5 ಇದೆ, 3, 4, 5 ಇದೆ. ಸೊ 6, 8, 10, 5, 12, 13 ಈ ಥರ ಇದೆ. ಏನು ಮಾಡ್ಬೋದು ನಾವೀಗ ಸಿಮಿಲಾರಿಟಿ ನೋಡೋಕ್ಕೆ? ಪ್ರಪೋರ್ಷನಲ್ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದಲ್ವಾ, ಅಥವಾ ಬೇರೆ ಏನಾದರೂ ಮಾಡ್ಬೋದಾ? ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಿಂಪಲ್ಲು, ಡೈರೆಕ್ಟಾಗಿ ಕಾಣಿಸುತ್ತೆ ನೋಡಿ. 3, 4, 5 ಇದೆಯಾ, ಇದು ಅಷ್ಟೇ. 2 3s, 2 4s, 2 5s, ಬಟ್ ಇದು ಯಾವುದಕ್ಕೂ ರಿಲೇಷನ್ ಆಗ್ತಿಲ್ಲ, ಹೌದಲ್ವಾ? ಸೊ ನಮಗೆ ಗೊತ್ತಿದೆ, ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿದಾವೆ ಅಂದರೆ ಡೆಫಿನೆಟ್ಲಿ ಅವ್ರ ಸೈಡ್ಸ್ ಇಲ್ಲ ಸೇಮ್ ಇರಬೇಕು, ಇಲ್ಲ ಪ್ರಪೋರ್ಷನಲ್ ಇರಬೇಕು. ಇದನ್ನು ನಾನು ರೇಷಿಯೋ ತೊಗೊಂಡ್ರೆ 3/6 ಏನು ಬರುತ್ತೆ, 1/2, 4/8 ತೊಗೊಂಡ್ರೆ 1/2, 5/10 ತೊಗೊಂಡ್ರೆ 1/2 ಬರುತ್ತೆ. ಸೊ ಅಲ್ಲಿಗೆ T1 ಮತ್ತು ಇದ್ಯಾವುದು, T1 ತಾನೆ 3, 4, 5, ಓಕೆ ಇದು T3. ಸೊ T1 and T3 ಆರ್ ರಿಲೇಟೆಡ್ ಅಂತ ಡೈರೆಕ್ಟಾಗಿ ಹೇಳಬಹುದು. ಓಕೆ, ರೈಟ್. ನೆಕ್ಸ್ಟ್, ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ ಆಫ್ ಆಲ್ ಪಾಲಿಗಾನ್ಸ್. ಏನು ಕೊಟ್ಟಿದ್ದಾರೆ ಈ ಸತಿ ಸೆಟ್ ಕೊಟ್ಟಿರೋದು ಪಾಲಿಗಾನ್ಸ್. ಓಕೆ, ಪಾಲಿಗಾನ್ಸ್ ದಟ್ಟು ದೇ ಹ್ಯಾವ್ ಸೇಮ್ ನಂಬರ್ ಆಫ್ ಸೈಡ್ಸ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. ಅದು ಕೂಡ ಸಿಂಪಲ್. P1, P1 ಬಿಲಾಂಗ್ಸ್ ಆಗೇ ಆಗುತ್ತೆ ತಾನೆ. P1, P1 ಬಿಲಾಂಗ್ಸ್ ಟು ಆರ್. ಯಾಕಂದರೆ ಇದಕ್ಕೆ ಎಷ್ಟು ಸೈಡ್ ಇದೆ, ಇದಕ್ಕೂ ಅಷ್ಟೇ ಸೈಡ್ ಇರುತ್ತೆ. ದೇರ್ಫೋರ್ ಏನಾಯಿತು, ರಿಫ್ಲೆಕ್ಸಿವ್ ಆಯಿತು. P1, P2 ಆರ್ ಒಳಗಡೆ ಇದೆ ಅಂತ ಅಂದರೆ P1, P2ಗೆ ಸೇಮ್ ಸೈಡ್ಸ್ ಇದೆ. ಇಟ್ ಆಲ್ಸೋ ಇಂಪ್ಲೈಸ್, ಉಲ್ಟಾ ಮಾಡಿ ಬರ್ಬೋದು ತಾನೆ, P2, P1 ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ ಏನು, ಸಿಮೆಟ್ರಿಕ್ ಕೂಡ ಆಗೇ ಆಗುತ್ತೆ. ಸಿಮಿಲರ್ಲಿ ಟ್ರಾನ್ಸಿಟಿವ್ಗೆ P1, P2 ಬಿಲಾಂಗ್ಸ್ ಟು ಆರ್, P2, P3 ಬಿಲಾಂಗ್ಸ್ ಟು ಆರ್. ಪಾಲಿಗಾನ್ ವಿತ್ ಸೇಮ್ ಸೈಡ್ಸ್. ಓಕೆ, P1, P2 ಆರಲ್ಲಿದೆ, P2, P3ನೂ ಆರಲ್ಲಿದೆ. ಇವೆರಡಕ್ಕೂ ಸೇಮ್ ಸೈಡ್ಸ್ ಇದೆ, ಇವೆರಡಕ್ಕೂ ಸೇಮ್ ಸೈಡ್ ಇದೆ ಅಂದರೆ ಡೈರೆಕ್ಟ್ಲಿ ನಾನು P1, P3ಗೂ ಸೇಮ್ ಸೈಡ್ ಇದೆ ಅಂತ ಹೇಳ್ಬೋದು ತಾನೆ. ಎಸ್ ಆರ್ ನೋ?
Therefore, this one also belongs to R. Therefore, transitive. RST, reflexive, symmetric, transitive. ಮೂರು condition satisfy ಆದರೆ it is an equivalence relation. Next, what is the set of all elements in A related to the right angle triangle with sides 3, 4, 5? ಅಂದರೆ ಏನು ಕೇಳಿದರೆ ಎಕ್ಸ್ಟೆಂಡೆಡ್ ಕ್ವಶನ್ ಇದು ನಿಮಗೆ. ಐ ಹೋಪ್ ಸೊ ವಿಸಿಬಲ್, ಇಟ್ ಈಸ್ ವಿಸಿಬಲ್. ಎಸ್, ಅಂದರೆ ಅವ್ರೇನು ಹೇಳಿದಾರೆ ಅಂದರೆ ಪಾಲಿಗಾನ್ಸ್ ಅಂತಂದರೆ ವೇರಿಯಸ್ ಜಿಯೋಮೆಟ್ರಿಕಲ್ ಫಿಗರ್ಸ್ ತಾನೆ, ರೈಟ್? ಅದರಲ್ಲಿ ಅವ್ರು ಪರ್ಟಿಕ್ಯುಲರ್ಲಿ ಹೇಳ್ತಿರೋದೇನೆಂದರೆ ಯಾವ ಸೆಟ್ ಆಫ್ ಎಲಿಮೆಂಟ್ಸ್ ನೀವು ತೊಗೊಳ್ತೀರಾ ವಿಚ್ ಈಸ್ ರಿಲೇಟೆಡ್ ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಅಂದರೆ ಟ್ರಯಾಂಗಲ್ಸ್ ಬಗ್ಗೆ ತಾನೇ ಅದು ಮಾತಾಡ್ತಿರೋದು. ಸೊ ದೇರ್ಫೋರ್ ಡೆಫಿನೆಟ್ಲಿ ಅದ್ರದ್ದು ಸೆಟ್ ಏನಾಗುತ್ತೆ, ಸೆಟ್ ಆಫ್ ಟ್ರಯಾಂಗಲ್ಸ್ ಆಗೋದು, ಹೌದಲ್ವಾ? ರೈಟ್, ಇಟ್ಸ್ ಎ ಡೈರೆಕ್ಟ್ ಕ್ವಶನ್ ಆಸ್ ವೆಲ್, ರೈಟ್? Okay, next, coming to next question 14. Let L be the set of all lines in xy plane and R be the relation in L defined as, okay, ಈ ಸತಿ ಸೆಟ್ ಏನು ಕೊಟ್ಟಿದ್ದಾರೆ, ಸೆಟ್ ಆಫ್ ಆಲ್ ಲೈನ್ಸ್ ಇನ್ xy plane ಅಂದರೆ 2 dimension plane ಅಲ್ಲಿ ಸೆಟ್ ಆಫ್ ಆಲ್ ಲೈನ್ಸ್ ಕೊಟ್ಟಿದ್ದಾರೆ. ಕಂಡೀಷನ್ ಏನಂದರೆ L1 is parallel to L2, show that R is an equivalence relation. ಓಕೆ, ಈಕ್ವಲೆನ್ಸ್ ರಿಲೇಷನ್ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಒಂದು ಲೈನು ಅದಕ್ಕೆ ಪ್ಯಾರಲಲ್ ಇರುತ್ತೆ ತಾನೆ. L1 ಈಸ್ ಪ್ಯಾರಲಲ್ ಟು L1 ಇಟ್ ಸೆಲ್ಫ್ ಆ್ಯಂಡ್ L1 ಈಸ್ ಪ್ಯಾರಲಲ್ ಟು L2 ಅಂತ ತಗೊಂಡ್ರೆ L2 ಈಸ್ ಪ್ಯಾರಲಲ್ ಟು L1 ಅಂತಲೂ ಹೇಳ್ಬೋದು, ರೈಟ್? ಸಿಮಿಲರ್ಲಿ ಇಫ್ ಐ ಟೇಕ್ ಒನ್ ಮೋರ್ ಲೈನ್, L1 ಈಸ್ ಪ್ಯಾರಲಲ್ ಟು L2 ಆ್ಯಂಡ್ ಇವೆರಡು ಪ್ಯಾರಲಲು, ಐ ಕ್ಯಾನ್ ಸೇ L1 L3 ಆರ್ ಆಲ್ಸೋ ಪ್ಯಾರಲಲ್, 3 ಆರ್ ಆಲ್ಸೋ ಪ್ಯಾರಲಲ್, ಸೊ ಟ್ರಾನ್ಸಿಟಿವ್, ರೈಟ್? ಸೊ ದೇರ್ಫೋರ್ ಏನಾಗುತ್ತೆ, ಎಸ್ ಏನಾಗುತ್ತೆ, ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. ಸಿಂಪಲ್. ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ ಆ್ಯಂಡ್ ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ದೇರ್ಫೋರ್ ಇಟ್ ಈಸ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಗಾಟ್ ಇಟ್? ಆ್ಯಂಡ್ ಇದೇ ಸೇಮು ನಿಮಗೆ ಐ ಥಿಂಕ್ ಎಕ್ಸಾಂಪಲ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ಬೇಕೇನಪ್ಪ, ಎಲ್ಲೋ ನೋಡಿದ್ದೆ ನಾನು. ವೇಟ್ ಎ ಮಿನಿಟ್, ಸಮ್ವೇರ್ ಐ ಸಾ ದಟ್. ಯಾ, ಎಕ್ಸಾಂಪಲ್ ನಂಬರ್ 3 ಇದೆ ನಿಮ್ಮ ಹತ್ರ ನೋಡಿ. ಜಸ್ಟ್ ಎ ಮಿನಿಟ್. ಎಕ್ಸಾಂಪಲ್ ಪ್ರಾಬ್ಲಮ್ ಸ್ವಲ್ಪ ನೀವೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇಲ್ಲಿ ನೋಡಿ ಎಕ್ಸಾಂಪಲ್ 3. L1 ಇಸ್ ಪರ್ಪೆಂಡಿಕ್ಯುಲರ್ ಕೊಟ್ಟರೆ ಅದು ನೋಡಿ ಸಿಮೆಟ್ರಿಕ್ ಅಷ್ಟೇ ಆಗೋದು, ಬಟ್ ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಯಾಕೆ? ಒಂದು ಲೈನು ಅದಕ್ಕೆ ಪರ್ಪೆಂಡಿಕ್ಯುಲರ್ ಅಂತೂ ಇರೋದಿಲ್ಲ. ಇಟ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್, ಓಕೆ, ಬಟ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಟ್ರಾನ್ಸಿಟಿವ್ ಯಾಕಾಗಲ್ಲ? ಜಸ್ಟ್ ಎ ಮಿನಿಟ್. ಓಕೆ, ಟ್ರಾನ್ಸಿಟಿವ್ ಯಾಕಾಗಲ್ಲ? L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಈಸ್ ಪರ್ಪೆಂಡಿಕ್ಯುಲರ್ ಟು L3 ಆದರೆ ಇಲ್ಲಿ ನೋಡಿ L1 L3 ಪರ್ಪೆಂಡಿಕ್ಯುಲರ್ ಆಗಲ್ಲ, ಪ್ಯಾರಲಲ್ ಆಗುತ್ತೆ. ಹಾಗಾಗಿ ಅದೇನಾಗುತ್ತೆ ನಿಮಗೆ, ಏನಾಗುತ್ತೆ ಟ್ರಾನ್ಸಿಟಿವ್ ಆಗೋದಿಲ್ಲ. ಅಂಡರ್ಸ್ಟುಡ್? ಸೊ ದೇರ್ಫೋರ್ ಪ್ಯಾರಲಲ್ ಇದ್ದಾಗ ನಮಗೆ ಈಕ್ವಿವೆಲೆನ್ಸ್ ಸಿಕ್ತು, ಬಟ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಈಕ್ವಿವೆಲೆನ್ಸ್ ಸಿಗೋದಿಲ್ಲ. ಗೊತ್ತಿರಬೇಕು ಅದು ನಿಮಗೆ. ಓಕೆ, ಸೊ ದ್ಯಾಟ್ ವಾಸ್ ಒನ್ ಕ್ವೆಶನ್. ನೆಕ್ಸ್ಟ್, ಫೈಂಡ್ ದ ಇದರಲ್ಲೇ ಕಂಟಿನ್ಯೂಷನ್ ಇದೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಫೈಂಡ್ ದ ಸೆಟ್ ಆಫ್ ಆಲ್ ಲೈನ್ಸ್ ರಿಲೇಟೆಡ್ ಟು ದ ಲೈನ್ y is equal to 2x plus 4 ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೆಟ್ ಆಫ್ ಲೈನ್ಸ್ ನಾವು ಕಂಡುಹಿಡಿಬೇಕು ವಿಚ್ ಈಸ್ ರಿಲೇಟೆಡ್ ಟು 2x plus 4. ಓಕೆ, ರೈಟ್? ನಮಗೆ ಗೊತ್ತಿದೆ, ಸ್ಟ್ರೇಟ್ ಲೈನ್ಸಲ್ಲಿ ಕಲ್ತಿದ್ದೀವಿ ನಾವು. ಏನು ಕಾನ್ಸೆಪ್ಟು? ಪ್ಯಾರಲಲ್ ಲೈನ್ಸ್ ಇನ್ ಕಂಡೀಷನ್ ಏನಿದೆ, ಪ್ಯಾರಲಲ್ ಲೈನ್ಸ್ ಪ್ಯಾರಲಲ್ ಆಗಿದ್ದಾವೆ ಅಂತ ಅಂದರೆ ನೀವು ಸ್ಟ್ರೇಟ್ ಲೈನ್ಸ್ ಅಲ್ಲಿ ಫಸ್ಟ್ ಇಯರ್ ಕಲಿತೀರಾ ನೋಡಿ. ಸ್ಲೋಪ್ಸ್ ಆರ್ ಈಕ್ವಲ್. ಒನ್ಸ್ ಸ್ಲೋಪ್ಸ್ ಆರ್ ಈಕ್ವಲ್ ವಿ ಕ್ಯಾನ್ ಸೇ ದಟ್ ದ ಲೈನ್ಸ್ ಆರ್ ಪ್ಯಾರಲಲ್. ಸೊ ದೇರ್ಫೋರ್ ಸ್ಟ್ಯಾಂಡರ್ಡ್ ಇಕ್ವೇಷನ್ ಏನಿತ್ತು, mx plus c ತಾನೆ, ಐ ಥಿಂಕ್ ಸೊ. ಎಸ್, ಆ್ಯಂಡ್ m ಇಸ್ ದ ಸ್ಲೋಪ್. ಈ ಸ್ಲೋಪ್ ಸೇಮ್ ಇದ್ರೆ ಸೊ ಸೆಟ್ ಆಫ್ ಆಲ್ ಲೈನ್ಸ್ ಯಾವ್ದು ಸಿಗುತ್ತೆ? 2 ಸೇಮ್, ಸ್ಲೋಪ್ ಸೇಮ್ ಇರಲಿ, ಇಲ್ಲಿ ಏನಾದರೂ ಕಾನ್ಸ್ಟೆಂಟ್ ಇರಲಿ, ನಮ್ದೇನೋ ಪ್ರಾಬ್ಲಮ್ ಇಲ್ಲ. ಸೊ ದೀಸ್ 2 ಆರ್ ಪ್ಯಾರಲಲ್. ಪ್ಯಾರಲಲ್ಲೇ ಯಾಕೆ ತಗೋಬೇಕು? ಕ್ವಶನ್ ಅಲ್ಲಿ ಅದೇ ಕೊಟ್ಟಿರೋದು ರಿಲೇಷನ್, ಹೌದಲ್ವಾ? ಸೊ ದೇರ್ಫೋರ್ ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ 2 questions ವಿಚ್ ಆರ್ ಆ್ಯಕ್ಚುಲಿ ವಾಟ್ MCQ ಟೈಪ್ ಕ್ವೆಶನ್ಸ್ ಅಲ್ವಾ. ಲಾಸ್ಟ್ 2 questions ಆಫ್ ದಿಸ್ ಸೆಷನ್ ಏನಿದೆ ನೋಡಿ. ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ 1 2 3 4. ಓಕೆ, ಸೆಟ್ ಕೊಟ್ಟಿದ್ದಾರೆ, ರಿಲೇಷನ್ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಆನ್ಸರ್ ಅಂದರೆ ರಿಫ್ಲೆಕ್ಸಿವ್ ಆಗುತ್ತೆ ಇಲ್ಲ. ಫಸ್ಟ್ ರಿಫ್ಲೆಕ್ಸಿವ್ ನೋಡ್ಬಿಡೋಣ. 1 1 ಇದೆ, 2 2 ಇದೆ, 4 4 ಇದೆ, 3 3 ಇದೆ. ಓಕೆ, ಹಂಗಂದ್ಮೇಲೆ ನಾಟ್ ರಿಫ್ಲೆಕ್ಸಿವ್ ಇದೆಯಲ್ಲ, ಇದನ್ನು ತೆಗೆದುಬಿಡೋಣ, ಇದು ಇರೋದಿಲ್ಲ. ಓಕೆ, ನೆಕ್ಸ್ಟ್ ಸಿಮೆಟ್ರಿಕ್ ಚೆಕ್ ಮಾಡೋಣ. 1 2 ಇದೆ, 2 1 ಇದೆಯಾ? ಇಲ್ಲ, ಸಿಮೆಟ್ರಿಕ್ ಆಗೋದಿಲ್ಲ. ಅಂದಮೇಲೆ ಎಲ್ಲಿದೆ ಸಿಮೆಟ್ರಿಕ್? ಇದನ್ನು ತೆಗೀರಿ. ಸಿಮೆಟ್ರಿಕ್ ಆಗಲ್ಲ ಅಂದರೆ ಡೆಫಿನೆಟ್ಲಿ ಈಕ್ವಿವೆಲೆನ್ಸ್ ಆಗಲ್ಲ. ಯಾವುದಾದ್ರೂ ಒಂದು ಕಂಡೀಷನ್ ಆಗ್ತಿಲ್ಲ ಅಂತಂದರೆ ಈಕ್ವಿವೆಲೆನ್ಸ್ ಆಗೋ ಸಾಧ್ಯ ಇಲ್ಲ. ಫಾರ್ ಡೆಫಿನೆಟ್ಲಿ ನೀವು ಟ್ರಾನ್ಸಿಟಿವ್ ಚೆಕ್ ಮಾಡೋದೇ ಬೇಡ, ಟೈಮ್ ವೇಸ್ಟ್ ಮಾಡೋದೇ ಬೇಡ. ಫಸ್ಟ್ ರಿಫ್ಲೆಕ್ಸಿವ್ ನಿಮಗೆ ಈವನ್ MCQ KCET ಅಲ್ಲಿ ಕೊಟ್ಟರು ಕೂಡ ಬೆಟರ್ ಯು ಚೆಕ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಫಸ್ಟ್, ದೆನ್ ಯು ಚೆಕ್ ಟ್ರಾನ್ಸಿಟಿವ್. ಅವಾಗ ಏನಾಗ್ಬಿಡುತ್ತೆ ಅಂದರೆ ಅಟ್ಲೀಸ್ಟ್ 2 ಆಪ್ಷನ್ ಆದರೂ ಡಿಲೀಟ್ ಆಗೇ ಆಗುತ್ತೆ.
Okay, right. Let R be the relation in the set given by this one. Okay, choose the correct answer. Right. ಅಂದ್ರೆ ಯಾವ ಎಲಿಮೆಂಟು ಆರ್ ಅಲ್ಲಿ ಬಿಲಾಂಗ್ ಆಗುತ್ತೆ ಅಂತ ನೋಡ್ಬೇಕು. ಏನಾಗಿರ್ಬೇಕು, ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2 ಆಗಿರ್ಬೇಕು. ಹೌದಾ, ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2 ಅಂತ ಅಂದ್ರೆ ಎ ಮತ್ತೆ ಬಿ ನಡುವೆ ಡಿಫ್ರೆನ್ಸು 2 ಇರಬೇಕಷ್ಟೇ. ಈಗ ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2, 4 ಮೈನಸ್ 2 2. ಸೊ ಇದು ಪಾಸಿಬಲ್ ಇದೆ. ಹೋಲ್ಡ್ ಮಾಡಿ. 3,8 ಇದೆಯಾ, ಬಿ ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2, 8 ಮೈನಸ್ 2 6 ಆಗುತ್ತೆ, ಇದು ಬರಲ್ಲ. ನೆಕ್ಸ್ಟ್ 6,8 ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2, 8 ಮೈನಸ್ 2 6, ಇದು ಆಗ್ತಿದೆ, ಇವೆರಡು ಆಗ್ತಿದೆ. ನೆಕ್ಸ್ಟ್ ಇದಕ್ಕೆ ಬನ್ನಿ, 7 ಮೈನಸ್ ಬಿ ಮೈನಸ್ 2 ಅಂದರೆ 5 ಆಗುತ್ತೆ ಇಲ್ಲಿ, ಇದು ಬರಲ್ಲ. ಇವೆರಡು ಆದವು. ಇವೆರಡಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಅಂದರೆ ಅವಾಗ ನಾವೇನು ಮಾಡಬೇಕು, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಏನಂದರೆ ಫಸ್ಟ್ ಆಪ್ಷನ್ ಬಂದ ತಕ್ಷಣ ಹಂಗೆ ತೊಗೊಂಡ್ಬಿಡ್ತಾರೆ, ಎಸ್ ಆನ್ಸರ್ ಸಿಕ್ತಲ್ಲ ಅಂತ. ಬಟ್ ಇಟ್ ಈಸ್ ನಾಟ್ ಲೈಕ್ ದಿಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಈಸ್ ಗ್ರೇಟರ್ ದ್ಯಾನ್ 6 ಕೊಟ್ಟಿದ್ದಾರೆ. ಹಾಗಾಗಿ ಇದು ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಹೊರತು ಇದನ್ನು ಮಾಡೋದಿಲ್ಲ. ಹಾಗಾಗಿ ದಿಸ್ ಈಸ್ ಆಲ್ಸೋ ಡಿಸ್ಕಾರ್ಡೆಡ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, right? So this was all about exercise 1.1. I hope so video was very helpful for you, and just as I always tell you, ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಿ, ಆ್ಯಂಡ್ ನನಗೂ ಹೆಲ್ಪ್ ಮಾಡ್ಬೋದು ಬೈ ಕಾಮೆಂಟಿಂಗ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಇಫ್ ಯು ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆದರ್ ಯು ಆರ್ ಗೆಟಿಂಗ್ ದ ಚಾಪ್ಟರ್, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕ್ವೆಶನ್ಸ್ ಆರ್ ನಾಟ್, ಅವೆಲ್ಲ ಗೊತ್ತಾಗುತ್ತೆ ನನಗೆ. ಓಕೆನಾ, ನೀವೇನೋ ಕಾಮೆಂಟೇ ಮಾಡಿಲ್ಲ ಅಂದರೆ ಅದು ಯಾರು ವಾಚ್ ಮಾಡಿದ್ರು, ಅದೇನು ಹೆಲ್ಪ್ ಆಯಿತೋ ಇಲ್ಲೋ. ಸೊ ಇಟ್ಸ್ ಕೈಂಡ್ ಆಫ್ ಡೈಲಮಾ. ಓಕೆ, ಆ್ಯಂಡ್ ಇಫ್ ನಮಗೆ ಗೊತ್ತಾಗ್ತಿದೆ, ನಮ್ಮಿಂದ ಹೆಲ್ಪ್ ಆಗ್ತಿದೆ ಅಂದರೆ ನಾವು ಇನ್ನೂ ಹೆಲ್ಪ್ ಮಾಡ್ತೀವಿ. ನಮಗೇನು ಗೊತ್ತೇ ಆಗ್ತಿಲ್ಲ, ಸುಮ್ಮನೆ ಓಕೆ ಐ ಆಮ್ ಟೀಚಿಂಗ್, ಅದು ರೀಚ್ ಆಗ್ತಿದೆಯೋ ಇಲ್ಲೋ ಅಂತ ಗೊತ್ತಾಗಲಿಲ್ಲ ಅಂದರೆ ಇಟ್ ಫೀಲ್ಸ್ ವೆರಿ ಬ್ಯಾಡ್. ಓಕೆ, ಸೊ ಕೈಂಡ್ಲಿ ಮೇಕ್ ಎನ್ ಎಫರ್ಟ್ ಟು ಕಾಮೆಂಟ್ ಡೌನ್. ಓಕೆ, ಆ್ಯಂಡ್ ಮೋರ್ ದ್ಯಾನ್ ಕಾಮೆಂಟ್, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಎಸ್ಪೆಷಲಿ ದೋಸ್ ಡಲ್ ಸ್ಟೂಡೆಂಟ್ಸ್ who require the help, who do not have the courage to go up to the stage and ask the teacher to explain the concept once again. Okay, okay, next class alli functions deal ಮಾಡ್ತೀನಿ. ಟೈಪ್ಸ್ ಆಫ್ ಫಂಕ್ಷನ್ ಇದೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ 5 marks ಕಂಪಲ್ಸರಿ ಕ್ವೆಶನ್ ಬಂದೇ ಬರುತ್ತೆ ನಿಮಗೆ. ಓಕೆ, ಇಷ್ಟೇ ಇರೋದು. ಇದು ಕಾಂಪೋಸಿಷನ್ ಫಂಕ್ಷನ್ ಡಿಲೀಟ್ ಆಗಿದೆ ಸಿಲೆಬಸಲ್ಲಿ. ರೈಟ್, so coming class alli we'll be discussing about functions topic, and later in the succeeding classes we will complete the lecture as well. Okay, idralli inno ಒಂದು I think example problems ಎಲ್ಲ ಬರುತ್ತೆ. 19 example number 19, no, example number 21 I guess. ಹೌದಾ, ಇಲ್ಲ 22 ಇಲ್ಲ, 22 ಅಲ್ಲ, ಯಾವುದೋ ಎಕ್ಸಾಂಪಲ್ ಇತ್ತು. 1 minute, there is some example question, just a minute. Okay, example number 23. It's very important for your board level, right? ಇಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ಇದಾವೆ ಅಪಾರ್ಟ್ ಫ್ರಮ್ ಯುವರ್ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್, ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎನಿವೇಸ್, ಸೊ ಇವತ್ತಿಗೆ ಇಷ್ಟೇ ಸಾಕು. ಕೀಪ್ ಫಾಲೋಯಿಂಗ್ ಸೊ ದಟ್ ವಿಲ್ ಕೀಪ್ ಫಾಲೋಯಿಂಗ್ ಆರ್ ಸ್ಟೇ ಟ್ಯೂನ್ಡ್ so that you can get the updates right. And yeah, that's all for today. Thank you so much. God bless you.